ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತು ಡೇ 36 ಆಫ್ ಅವರ್ CK ಸೀರೀಸ್. ಇದರಲ್ಲಿ ನಾನು ಡೀಟೇಲ್ಡ್ ಕ್ಲಸ್ಟರ್ ರೋಲ್ ಬೈಂಡಿಂಗ್, ರೋಲ್ ಬೈಂಡಿಂಗ್ ಹೇಗೆ ವರ್ಕ್ ಆಗುತ್ತೆ, ಪ್ರೊಡಕ್ಷನ್ ಎನ್ವೈರ್ಮೆಂಟಲ್ಲಿ ಹೇಗೆ ವರ್ಕ್ ಆಗುತ್ತೆ. ಸಪೋಸ್ ಒಂದು ಜೆಂಕಿನ್ಸ್ ಪೈಪ್ಲೈನ್ ಇದೆ, ಜೆಂಕಿನ್ಸ್ ಪೈಪ್ಲೈನ್ ಹೇಗೆ ಈ ಪ್ರೊಡಕ್ಷನ್ ಅಂದರೆ ಈ ಒಂದು ಪಾಡ್ಸ್ಗಳನ್ನ ಡಿಪ್ಲಾಯ್ ಮಾಡುತ್ತೆ, ಆ್ಯಂಡ್ ಈ ಥರ ಒಂದು ಸರ್ವಿಸ್ ಅಕೌಂಟ್ನ ಕನೆಕ್ಟ್ ಮಾಡಿಕೊಂಡು ಹೇಗೆ ಪಾಡ್ಸ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ನಾವು ಪ್ರೀವಿಯಸ್ ಸೆಷನಲ್ಲಿ ಆಲ್ರೆಡಿ ನಾನು ಯೂಸರ್ಗೆ ಹೇಗೆ ಬೈಂಡ್ ಮಾಡೋದು ಅಂತ ನೋಡಿದ್ದೀವಿ. ಈ ಸೆಷನಲ್ಲಿ ನಾನು ಸರ್ವಿಸ್ ಅಕೌಂಟ್ಗೆ ಹೇಗೆ ನಿಮ್ಮ ರೋಲ್ಸ್ಗಳನ್ನ ಬೈಂಡ್ ಮಾಡೋದು ಆ್ಯಂಡ್ ಅದೇ ರೀತಿ ಕ್ಲಸ್ಟರ್ ಸ್ಪೆಸಿಫಿಕ್ ಆಗಿ ಹೇಗೆ ರೋಲ್ನ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನಾವು ಮಾತಾಡ್ತಾ ಹೋಗ್ತೀವಿ. ರೈಟ್? ಸೊ ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಈ ಸೆಷನಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅಂದರೆ ರೋಲ್ ಬ್ಯಾಕ್ ಆಕ್ಸೆಸ್ ಕಂಟ್ರೋಲ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಂದರೆ ಬೇಸಿಕ್ ವರ್ಕ್ ಫ್ಲೋ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನಾವು ಆಲ್ರೆಡಿ ನಾನು ಪ್ರೀವಿಯಸ್ ಸೆಷನಲ್ಲಿ ಆಥರೈಸೇಷನ್ ಕಂಪ್ಲೀಟ್ ಫ್ಲೋನ ತೋರಿಸಿದೆ, ಬಟ್ ಡೀಟೇಲ್ ಆಗಿ ಹೇಳಲಿಲ್ಲ. ಈ ಸೆಷನಲ್ಲಿ ನಾನೇನು ಮಾಡ್ತೀನಿ ಅಂದರೆ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ಮಾತಾಡ್ತಾ ಹೋಗೋಣ. ಎಸ್ಪೆಷಲಿ ಕ್ಲಸ್ಟರ್ ಕ್ಲಸ್ಟರ್ ಆ್ಯಂಡ್ ಅದೇ ರೀತಿ ರೋಲ್ ಬೈಂಡಿಂಗ್ ಎಲ್ಲನೂ ಕೂಡ. ಸೊ ರೋಲ್ ಅಂತ ಬಂದಾಗ ನಾರ್ಮಲಿ ನೇಮ್ ಸ್ಪೇಸ್ ಲೆವೆಲ್ ಬರುತ್ತೆ, ಕ್ಲಸ್ಟರ್ ರೋಲ್ ಅಂತ ಬಂದಾಗ ಕ್ಲಸ್ಟರ್ಸ್ ಲೆವೆಲಲ್ಲಿ ಬರುತ್ತೆ. ಆಯಿತಾ? ನಾನಿವತ್ತು ಡೆಮೋ ಮಾಡಲಿಕ್ಕೆ ಅಂತ ನಾನು EKS ಕ್ಲಸ್ಟರ್ನ ನಾನು ಬಿಲ್ಡ್ ಮಾಡಿದ್ದೀನಿ. ಆ EKS ಕ್ಲಸ್ಟರಲ್ಲಿ ನಾನು ತೋರಿಸ್ತೀನಿ. ಆಯಿತಾ? ಸೊ ದಟ್ ಆ್ಯಂಡ್ ಆಲ್ಸೋ ನಾನು ಯೂಸರ್ನ ಹಾಕಿದೆ ನನ್ನ ಪ್ರೀವಿಯಸ್ ಸೆಷನಲ್ಲಿ. ಬಟ್ ಈ ಸೆಷನಲ್ಲಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ EKS ಕ್ಲಸ್ಟರಲ್ಲಿ ಇದ್ದಾಗ ಸಪೋಸ್ ಈಗ ನೀವು ಏನಾದರೂ ಒಂದು ಸರ್ವಿಸ್ ಅಕೌಂಟ್ಸಿಂದ ಕನೆಕ್ಟ್ ಮಾಡ್ತಿದ್ದೀನಿ ಅಂದಾಗ ಆ ಸರ್ವಿಸ್ ಅಕೌಂಟ್ಸ್ನ ಹೇಗೆ ಸರ್ವಿಸ್ ಅಕೌಂಟ್ಸ್ಗೆ ಹೇಗೆ ಬೈಂಡ್ ಮಾಡಬೇಕು ನಿಮ್ಮ ರೋಲ್ನ ಅನ್ನೋದನ್ನು ನಾನು ಇನ್ ಡೀಟೇಲಾಗಿ ಮಾತಾಡ್ತೀನಿ. ಇದು ನಮ್ಮ ಒಂದು ಕ್ಲಸ್ಟರ್. ಸೊ ಗೋ ಬ್ಯಾಕ್ ಇಲ್ಲಿಗೆ ಐಟಮಿಗೆ. ಸೊ ಇದರಲ್ಲಿ ನಾನು ನೋಡಿದ್ರೆ kubectl ಗೆಟ್ ನೋಟ್ಸ್ ಅಂತ ಹಾಕಿದ್ರೆ ಸೊ ನನಗೆ ಎಷ್ಟು ನೋಟ್ಸ್ಗಳಿದ್ದಾವೆ ಅಂತ ಕೂಡ ಗೊತ್ತಾಗುತ್ತೆ ಇಲ್ಲಿ. ಆಯಿತಾ? ಸೊ ಅದಾದಮೇಲೆ ಫಸ್ಟ್ ನನಗೆ ಏನು ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಈಗ ಯಾವುದೇ ಯೂಸರ್ ರಿಕ್ವೆಸ್ಟ್ ನಾನು kubectl ಗೆಟ್ ಪಾಡ್ಸ್ ಅಂತನೋ ಏನೇ ಹಾಕಿರಲಿ ಅದು ಯೂಸರ್ ರಿಕ್ವೆಸ್ಟ್ ಆಗಿ ಬರುತ್ತೆ. ಕರೆಕ್ಟಾ? ಈ ಯೂಸರ್ ರಿಕ್ವೆಸ್ಟ್ ಆಗಿ ಬಂತು. ಈ ಯೂಸರ್ ರಿಕ್ವೆಸ್ಟ್ ಬಂದಾದಮೇಲೆ ಅಥೆಂಟಿಕೇಷನ್ ಆಗುತ್ತೆ. ರೈಟ್? ಸೊ ಇದನ್ನು ನಾವು ಅಥೆಂಟಿಕೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ಒನ್ಸ್ ಅಥೆಂಟಿಕೇಷನ್ ಆದಮೇಲೆ RBAC ಚೆಕ್ ಆಗುತ್ತೆ. ಸೊ ಇಲ್ಲಿ ಅಥೆಂಟಿಕೇಷನ್ ಆದಮೇಲೆ ಅಥೆಂಟಿಕೇಷನ್ ಚೆಕ್ ಆದಮೇಲೆ RBAC ಚೆಕ್ ಆಗುತ್ತೆ. RBAC ಚೆಕ್ ಆದಮೇಲೆ ಆಕ್ಸೆಸ್ ಗ್ರ್ಯಾಂಟೆಡ್ಡಾ ಅಥವಾ ಆಕ್ಸೆಸ್ ಡಿನೈಡಾ ಅನ್ನೋದು ನನಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಸೊ ಇದು ಆಕ್ಸೆಸ್ ಗ್ರ್ಯಾಂಟೆಡ್ ಅಂದಾಗ ನಾನು ಗ್ರೀನ್ ಮಾಡ್ತೀನಿ. ಸೊ ಆಕ್ಸೆಸ್ ಗ್ರ್ಯಾಂಟೆಡ್ ಅಂತ ಹೇಳ್ತೀನಿ. RBAC ಪಾಸ್ ಆದರೆ ಎಲ್ಲ ಚೆಕ್ಸು ಪಾಸ್ ಆದರೆ, ಆಕ್ಸೆಸ್ ಗ್ರ್ಯಾಂಟೆಡ್ ಇಲ್ಲ ಅಂತಂದರೆ ಆಕ್ಸೆಸ್ ಡಿನೈಡ್ಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನು ನಾನು ಆಕ್ಸೆಸ್ ಡಿನೈಡ್ ಅಂತ ಹೇಳ್ತೀನಿ. ಆಯಿತಾ? ಇದನ್ನು ಆಕ್ಸೆಸ್ ಡಿನೈಡ್. ಇದು ನನ್ನ ಬೇಸಿಕ್, ಇದು ನನ್ನ ಒಂದು RBACನ ಒಂದು ಕಂಪ್ಲೀಟ್ ಪ್ಲ್ಯಾಟ್ಫಾರ್ಮ್. ಈ ಬೇಸಿಕ್ ವರ್ಕ್ ಫ್ಲೋ ಅಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ ಇದು ನನ್ನ ಕಂಟೆಂಟ್ ಈ RBAC ಆಥರೈಸೇಷನ್. ನಾನೀಗ ಮಾತಾಡ್ತಾ ಇರೋದು ಈ ಒಂದು ಪಾಲಿಸಿ ಅಂದರೆ ಈ ಒಂದು RBACನ ಒಂದು ಆಬ್ಜೆಕ್ಟ್ನ ಬಗ್ಗೆ. ನಾವು ಇವಾಗ ಸಪೋಸ್ ಯಾವುದೇ ಯೂಸರ್ ಆಗಿರಲಿ, ಆ ಯೂಸರ್ನ ನಾವು ಆಲ್ರೆಡಿ ಬೈಂಡ್ ಮಾಡಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ, ನನ್ನ ಹತ್ರ ITK ಯೂಸರ್ ಇದೆ ಅಂತಂದರೆ, ಲೆಟ್ ಮೀ ಡೂ ಇಟ್ ದಿಸ್ ರೈಟ್. ಈ ಥರ ಇದು ನನ್ನ ಕಂಡೀಷನ್. ಸೊ ಸಪೋಸ್ ನನ್ನ ಹತ್ರ ಯೂಸರ್ಸ್ ಇದ್ದಾರೆ, ಒಂದು ITK ಇದೆ, ಇನ್ನೊಂದು ಬಂದುಬಿಟ್ಟು ಸಪೋಸ್ ಮನೋಜ್ ಅಂತ ಇದೆ ಅಂತ ಅಂದ್ಕೊಳ್ಳೋಣ. ಇದಕ್ಕೆ ಇದು ಏನಾಗುತ್ತೆ, ಈ ಯೂಸರ್ಸ್ಗಳಿಗೆ ನಾವು ಪರ್ಮಿಷನ್ಸ್ನ ಅಲೋಕೇಟ್ ಮಾಡ್ತೀವಿ. ಸಪೋಸ್ ನನಗೆ ಈ ಒಂದು ಪರ್ಮಿಷನಲ್ಲಿ ಓನ್ಲಿ ಲಿಸ್ಟ್ ಮಾತ್ರ ಮಾಡೋಕ್ಕೆ. ಈ ಪರ್ಮಿಷನ್ ಬಂದುಬಿಟ್ಟು ಓನ್ಲಿ ಲಿಸ್ಟ್ ದಿ ಪಾರ್ಟ್ಸ್. ಲಿಸ್ಟ್ ದಿ ಪಾರ್ಟ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಅದೇ ಥರ ಸಪೋಸ್ ಇನ್ನು ಬೇರೆ ಇರ್ತಾವಲ್ಲ, ಸೊ ಲಿಸ್ಟ್ ಪಾಡ್ ಇರುತ್ತೆ. ಅದೇ ರೀತಿ ನಾನು ಕೆಲವ್ರಿಗೆ ಕ್ರಿಯೇಟ್ ಪಾಡ್, ಡಿಲೀಟ್ ಪಾಡ್ ಎಲ್ಲನೂ ಕೊಡ್ತೀನಿ ನಾನು. ಸೊ ಈ ಥರ ಏನೇ ರೋಲ್ಸ್ಗಳು, ಇದು ಯೂಸರ್ಸ್ಗಳಾಯಿತು, ನಾವು ಪ್ರೀವಿಯಸ್ ಸೆಷನಲ್ಲಿ ಮಾಡಿದ್ದು. ಇದು ನನ್ನ ರೋಲ್ಸ್ಗಳಾಯಿತು. ಈ ರೋಲ್ಸ್ಗಳಿಗೆ ನಾನು ಬೈಂಡ್ ಮಾಡ್ತಾಯಿದ್ದೀನಿ ಬೇಸಿಕಲಿ. ರೈಟ್? ಯಾರಿಗೇ ಆಗಲಿ ನಾನು ಬೈಂಡಿಂಗ್ ಮಾಡ್ತಿದ್ದೀನಿ. ಸೊ ಬೈಂಡ್ ಮಾಡಿದಾಗ ಈ ITK ಯೂಸರಿಗೆ ಈ ಲಿಸ್ಟ್ ಪಾಡ್ಸ್ ಅನ್ನೋದು ಮಾತ್ರ ಇದೆ. ಮನೋಜ್ ಅನ್ನೋ ಯೂಸರಿಗೆ ಕ್ರಿಯೇಟ್ ಪಾಡ್ ಆ ಡಿಲೀಟ್ ಪಾಡ್ನ ಒಂದು ಆಕ್ಸೆಸ್ ಇದೆ ಅಂತ ನಾನು ಹೇಳ್ತೀನಿ. ಇದನ್ನೇ ಬೈಂಡಿಂಗ್. ಸೊ ಇಷ್ಟ ಆಯ್ತಲ್ಲ. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು? ರೋಲ್ ಅಂದರೆ ಸೆಟ್ಸ್ ದಿ ಪರ್ಮಿಷನ್. ಸಬ್ಜೆಕ್ಟ್ ಏನಪ್ಪ ಅಂತ ಹೇಳಿದ್ರೆ ಇದು ನಿಮ್ಮ ಸಬ್ಜೆಕ್ಟ್ ಆಗುತ್ತೆ. ಈ ಸಬ್ಜೆಕ್ಟ್ಸ್ಗಳಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ನಿಮಿಷ, ವೇರ್ ಈಸ್ ಮೈ ಟೆಕ್ಸ್ಟ್. ಈಗ ಸಬ್ಜೆಕ್ಟ್ಸ್ ಅಂತ ಹೇಳ್ತೀವಿ.
ಸಬ್ಜೆಕ್ಟ್ಸಲ್ಲಿ ನಿಮಗೆ ಯೂಸರ್ಸ್ ಇರ್ತಾರೆ, ಗ್ರೂಪ್ಗಳಿರ್ತವೆ, ಕೆಲವೊಮ್ಮೆ ಇನ್ನೊಮ್ಮೆ ಸರ್ವಿಸ್ ಅಕೌಂಟ್ಸ್ ಇರ್ತವೆ. ಇದು ನನ್ನ ಸಬ್ಜೆಕ್ಟು, ಆಯಿತಾ. ಇದು ನನ್ನ ರೋಲು. ಈ ರೋಲ್ಗಳಿಗೆ ಈ ಸಬ್ಜೆಕ್ಟ್ಸ್ಗಳನ್ನ ಬೈಂಡ್ ಮಾಡಿದ್ರೇ ದೆನ್ ಆ ಒಂದು ಅಥರೈಸೇಷನ್ ಅನ್ನೋದು ವರ್ಕ್ ಆಗುತ್ತೆ. ಅರ್ಥ ಆಯ್ತಲ್ಲ. ಸೊ ಇದು ಸಿಂಪಲ್ ಆಗಿ ನಾವು ರೋಲ್ ಅಂತ ಹೇಳೋದು. ಈವನ್ ಇನ್ AWS ಅಲ್ಲಿ ನಾವು ರೋಲ್ ಅಂತ ಹೆಂಗೆ ಕರಿತೀವೋ ಇಲ್ಲೂ ಕೂಡ ನಾವು ರೋಲ್ ಅಂತಲೇ ಕರೆಯೋದು. ಅರ್ಥ ಆಯ್ತಾ. ಈಗ ಸಿಮಿಲರ್ಲಿ ಈ ರೋಲ್ ಅನ್ನೋದು ನೇಮ್ ಸ್ಪೇಸ್ ಲೆವೆಲ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ನೇಮ್ ಸ್ಪೇಸ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಸೇ ಇದು ನನ್ನ ನೇಮ್ ಸ್ಪೇಸ್ ಅಂತಂದರೆ ಈ ರೋಲ್, ವಾಟ್ ಎವರ್ ದ ರೋಲ್ ಯು ಕ್ರಿಯೇಟ್, ಯೂಸರ್ಸ್ ಏನು ಕ್ರಿಯೇಟ್ ಮಾಡ್ತೀರಾ. ಸೊ ಲೆಟ್ಸ್ ಸೇ ಯೂಸರ್ಸ್, ನಾ ಹೇಳ್ತೀನಿ, ಲೆಟ್ಸ್ ಸೇ ಓಕೆ, ಲೆಟ್ಸ್ ಸೇ ಮಲ್ಟಿಪಲ್ ಯೂಸರ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳೋಣ. ಈ ಯೂಸರ್ಸ್ಗಳಿಗೆ, ಈ ಯೂಸರ್ಸ್ನ ಇದು ನನ್ನ ಸಬ್ಜೆಕ್ಟ್ ಆಗುತ್ತೆ. ಈ ಸಬ್ಜೆಕ್ಟ್ನ ನಾನು ರೋಲ್ ಬೈಂಡಿಂಗ್ ಮಾಡಿದಾಗ, ಓಕೆ, ಇದು ನನ್ನ ನೇಮ್ ಸ್ಪೇಸ್ ಲೆವೆಲ್ ಆದರೆ ಇದು ನನ್ನ ನೇಮ್ ಸ್ಪೇಸ್ ಆಗಿರುತ್ತೆ. ಈ ನೇಮ್ ಸ್ಪೇಸಲ್ಲಿ ಏನೇನು ಕಂಟೆಂಟ್ ಇರುತ್ತೋ ಆ ಕಂಟೆಂಟ್ಗಳಿಗೆ ಗೆಟ್ ಪಾರ್ಟ್ಸ್ ಆಗಿರ್ಬೋದು. ಲೆಟ್ಸೆ ಓಕೆ, ಲೆಟ್ಸೆ ನಾನೇನು ಹೇಳ್ತೀನಿ ಇಲ್ಲಿ, ಇದನ್ನು ಗೆಟ್ ಪಾರ್ಟ್ಸ್ ಆಗಿರ್ಬೋದು. ಅದೇ ಥರ ಲೆಟ್ಸೆ ನನಗೆ ಲಿಸ್ಟ್ ನೇಮ್ ಸ್ಪೇಸಸ್ ಆಗಿರ್ಬೋದು ಆ್ಯಂಡ್ ಅಥವಾ ಕ್ರಿಯೇಷನ್ಸ್ ಆಗಿರ್ಬೋದು. ಇವೆಲ್ಲ ಕೂಡ ಅಂಡರ್ ನೇಮ್ ಸ್ಪೇಸಲ್ಲಿ ಆಗುವಂಥದ್ದು. ಆಯಿತಾ. ಸೊ ಇದನ್ನು ನಾನು ಕ್ರಿಯೇಟ್ ಅಂತ ಹಾಕ್ತೀನಿ, ಕ್ರಿಯೇಟ್ ವಾಚ್ ಅಂತ. ಇವೆಲ್ಲ ನನ್ನ ಪರ್ಮಿಷನ್ಸ್ಗಳು. ಸೊ ಈ ರೋಲ್ನ ಕ್ರಿಯೇಟ್ ಮಾಡಿ ಬೈಂಡ್ ಮಾಡಿದಾಗ ಒಂದು ಯೂಸರ್ ಜೊತೆ ಅಥವಾ ಸರ್ವಿಸ್ ಅಕೌಂಟ್ ಜೊತೆ, ಅದು ಓನ್ಲಿ ಇಟ್ ಈಸ್ ಅಪ್ಲಿಕೇಬಲ್ ಟು ನೇಮ್ ಸ್ಪೇಸ್ ಲೆವೆಲ್. ಆಯಿತಾ. ಯು ಆರ್ ಗ್ರಾಂಟಿಂಗ್ ಅ ಡಿಫೈನ್ಡ್ ಪರ್ಮಿಷನ್ಸ್ ಟುವರ್ಡ್ ದಿ ಸಬ್ಜೆಕ್ಟ್ಸ್ ಅಂತ ಅರ್ಥ. ಈ ಸಬ್ಜೆಕ್ಟ್ಸ್ನ ಪರ್ಮಿಷನ್ ಅಂದರೆ ಈ ಸಬ್ಜೆಕ್ಟ್ಸ್ಗಳಿಗೆ ನಿಮ್ಮ ಪರ್ಮಿಷನ್ ಕೊಟ್ಟಿದ್ದೀರಾ ಅಂದರೆ ಅದು ಓನ್ಲಿ ನೇಮ್ ಸ್ಪೇಸ್ ಲೆವೆಲಲ್ಲಿ ಮಾತ್ರನೇ ಇರುತ್ತೆ. ಸೊ ಹಾಗೆಯೇ ನೀವೇನಾದರೂ ಕ್ಲಸ್ಟರ್ ಸ್ಪೆಸಿಫಿಕ್ ಮಾಡಬೇಕು ಅಂತ ಹೇಳಿದ್ರೆ ಎಂಟೈರ್ ಕ್ಲಸ್ಟರ್ ಸ್ಪೆಸಿಫಿಕ್ಗೆ ನಾವು ಕ್ಲಸ್ಟರ್ ರೋಲ್ ಬೈಂಡಿಂಗ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ಲೈಕ್ ಅನ್ ಎಂಟೈರ್ ಥಿಂಗ್. ಸೊ ಇಲ್ಲಿ ನಾನು ಇದನ್ನು ಜಸ್ಟ್ ಈ ಥರ ಹೇಳ್ತೀನಿ. ಇದನ್ನು ಎಂಟೈರ್ ಕ್ಲಸ್ಟರ್ ವೈಡ್ ಸ್ಕೋಪ್, ಕ್ಲಸ್ಟರ್ ಡೆಫಿನೇಷನ್ಸ್ ಎಲ್ಲ ಯೂಸ್ ಮಾಡಿ ಕ್ಲಸ್ಟರ್ ರೋಲ್ ಬೈಂಡಿಂಗ್ನ ನಾವು ಮಾಡಬೇಕಾಗಿ ಬರುತ್ತೆ. ರೈಟ್. ಈಗ ಇವೆರಡನ್ನೂ ಕೂಡ ನಾವು ನೋಡ್ತಾ ಹೋಗೋಣ. ಆ್ಯಂಡ್ ನಾನು ಆಲ್ರೆಡಿ ಈ ಬೇಸಿಕ್ ಸ್ಟ್ರಕ್ಚರ್, ಬೇಸಿಕ್ ಫೈಲ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ. ಒಂದು ರೋಲ್ ಅಂತ ಕನ್ಸಿಡರ್ ಮಾಡಿದಾಗ ಇದು ನನ್ನ ಕೋರ್ ಗ್ರೂಪ್. ಅಂದರೆ ಲೈಕ್ ನಾವು ಪ್ರೀವಿಯಸ್ ಸೆಷನಲ್ಲಿ ನಾವು ಮಾತಾಡಿದಾಗ ಈ ರೂಲ್ ಫೀಲ್ಡಲ್ಲಿ ಅಂದರೆ ಇಷ್ಟೇ ಇರುತ್ತೆ, API ವರ್ಷನ್ ಕೈಂಡ್ ಮೆಟಾಡೇಟಾ ರೂಲ್ಸ್. ಈ ರೂಲ್ಸ್ನ ನಾನು ಬರೀತಾ ಇದ್ದೀನಿ ಈ ಒಂದು ಪಾಡ್ ರೀಡರ್. ಆ್ಯಂಡ್ ಆಲ್ಸೋ ಇಲ್ಲಿ ನಾನು ಡಿಫಾಲ್ಟ್ ಅಂತ ಮೆನ್ಷನ್ ಮಾಡಿದ್ದೀನಿ. ನಾರ್ಮಲಾಗಿ ಏನಾಗುತ್ತೆ, ವೆನ್ ಎವರ್ ಯು ಕ್ರಿಯೇಟಿಂಗ್ ಅ ನೇಮ್ ಸ್ಪೇಸ್, ಆ ನೇಮ್ ಸ್ಪೇಸಲ್ಲಿ ನೀವು ಅಂದರೆ ಯಾವ ನೇಮ್ ಸ್ಪೇಸ್ಗೆ ಈ ಒಂದು ರೋಲ್ನ ಕ್ರಿಯೇಟ್ ಮಾಡಬೇಕು ಅಂತ ನಾನು ಇಲ್ಲಿ ಡಿಫೈನ್ ಮಾಡ್ತೀನಿ. ಸೊ ಇದು ಬೇಸಿಕ್ ಮ್ಯಾನಿಫೆಸ್ಟ್ ಆಫ್ ರೋಲ್. ಈ ರೋಲಲ್ಲಿ ನಿಮಗೆ ಈ ಎಂಟಿ ಸ್ಟ್ರಿಂಗ್ಸ್ ಇದೆಯಲ್ಲ, ಈ ಎಂಟಿ ಸ್ಟ್ರಿಂಗ್ಸ್ ಏನು ಮಾಡುತ್ತೆ ಅಂದರೆ ಕೋರ್ API ಗ್ರೂಪಲ್ಲಿರುವಂತಹ ಈ ಪಾರ್ಟ್ಸು, ಸರ್ವಿಸಸ್ಸು, ಕಾನ್ಫಿಗ್ ಮ್ಯಾಪ್ಸ್ಗೆ ಅಟ್ಯಾಚ್ ಆಗುತ್ತೆ. ರಿಸೋರ್ಸ್ ಸೆಕ್ಷನ್ ಏನು ಮಾಡುತ್ತೆ, ರಿಸೋರ್ಸ್ ಸೆಕ್ಷನ್ ಬಂದುಬಿಟ್ಟು ಯಾವುದು ರಿಸೋರ್ಸ್ ನಿಮಗೆ ಪಾಡ್ಗೆ ನೀವು ಗೆಟ್ ವಾಚ್ ಲಿಸ್ಟ್ ಮಾಡಬೇಕಾ, ಡಿಪ್ಲಾಯ್ಮೆಂಟ್ಗೆ ಮಾಡಬೇಕಾ ಅನ್ನೋದು. ಇಲ್ಲಿ ಸ್ಟಾರ್ ಕೊಟ್ಟಿದ್ದೀರಾ ಅಂತಂದರೆ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಅಂತ ಅರ್ಥ, ಅಥವಾ ಜಸ್ಟ್ ಎಂಟಿ ಸ್ಟ್ರಿಂಗ್ ಕೊಟ್ಟಿದ್ದೀರಾ ಅಂದರೆ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಅಂತ. ರೈಟ್. ಹಾಗೆಯೇ ಇದು ನಿಮ್ಮ API ವರ್ಷನ್, ಈ ಥರ API ವರ್ಷನ್ ಇರುತ್ತೆ. ಆಯಿತಾ. ಸೊ ಅದಾದಮೇಲೆ ದೆನ್ ವಾಟ್ ವಿ ನೀಡ್ ಟು ಸಿ ಈಸ್ ಈ ವರ್ಬ್ಸ್ ಅಂತ ಹೇಳಿದ್ರೆ ದಿಸ್ ಈಸ್ ವೇರ್ ಯು ಆರ್ ಗೆಟಿಂಗ್ ದಿ ಪರ್ಮಿಷನ್ಸ್. ಕಾಮನ್ ವರ್ಬ್ಸ್ ಯಾವುದಿರುತ್ತೆ, ಗೆಟ್, ಲಿಸ್ಟ್, ವಾಚ್, ಮತ್ತು ಇಲ್ಲಿ ನಿಮಗೆ ಕ್ರಿಯೇಟ್ ಇರುತ್ತೆ, ಅಪ್ಡೇಟ್, ಪ್ಯಾಚ್, ಇಷ್ಟೆಲ್ಲ ಕೂಡ ಇರುತ್ತೆ. ಸೊ ಇದು ಆ್ಯಕ್ಚುಲಿ ಕಾಮ. ಆಯಿತಾ. ಇಷ್ಟೆಲ್ಲ ಕೂಡ ವರ್ಬ್ಸ್ಗಳಿರ್ತವೆ, ಅಂದರೆ ಕಂಪ್ಲೀಟ್ ಆ್ಯಕ್ಷನ್. ಗೆಟ್ ಅಂತ ಹೇಳಿದ್ರೆ ರೀಡ್ ಅ ಸ್ಪೆಸಿಫಿಕ್ ರಿಸೋರ್ಸ್, ಲಿಸ್ಟ್ ಅಂತಂದರೆ ಲಿಸ್ಟ್ ಆಲ್ ದ ರಿಸೋರ್ಸ್ ಟೈಪ್, ಕ್ರಿಯೇಟ್ ಅಂತ ಹೇಳಿದ್ರೆ ನಿಮಗೆ ಕ್ರಿಯೇಟ್ ಅ ನ್ಯೂ ರಿಸೋರ್ಸ್, ಡಿಲೀಟ್ ಅಂತ ಹೇಳಿದ್ರೆ ಡಿಲೀಟಿಂಗ್ ದ ಪಾಡ್, ಡಿಲೀಟಿಂಗ್ ದ ಕಂಟೆಂಟ್, ಅಪ್ಡೇಟ್ ಅಂತ ಹೇಳಿದ್ರೆ ಇರೋ ಸರ್ವಿಸ್ಗೆ ನೀವು ಎಕ್ಸಿಸ್ಟಿಂಗ್ ಏನಾದರೂ ಅಪ್ಡೇಟ್ ಮಾಡ್ತಿದ್ದೀರಾ ಅಂತ, ವಾಚ್ ಅಂದರೆ ಅಬ್ಸರ್ವ್ ಮಾಡೋದು ಅಂತ ಅರ್ಥ. ಆಯಿತಾ. ಇದು ಸೊ ಹಾಗಾದರೆ ಆ್ಯಂಡ್ ಆಲ್ಸೋ ನಾವು ಇನ್ನೊಂದು ಏನು ಮಾಡಿದ್ವಿ, ರೋಲ್ ಬೈಂಡಿಂಗ್ ಮಾಡಿದ್ವಿ. ಈ ರೋಲ್ ಬೈಂಡಿಂಗಲ್ಲಿ ನೋಡಿದ್ರಿ ಸಬ್ಜೆಕ್ಟ್ ಇಲ್ಲಿ ಕೈಂಡಲ್ಲಿ ಏನು ಹೇಳ್ತಾ ಇದ್ದೀನಿ, ಯೂಸರ್ ಅಂತ. ಅಂದರೆ ನಾನು IT ಕನ್ನಡಿಗರು ಯೂಸರ್ ಕ್ರಿಯೇಟ್ ಮಾಡಿಬಿಟ್ಟು ಆ API ಗ್ರೂಪ್ಗೆ ಅಟ್ಯಾಚ್ ಮಾಡಿದೆ. ಸೊ ದಟ್ ಈ IT ಕನ್ನಡಿಗರು ಯೂಸರ್ಗೆ ಈ ರೋಲ್ ಬೇಸ್ಡ್ ಆಕ್ಸೆಸ್ ಅನ್ನೋದು ಸಿಗುತ್ತೆ. ಆಯಿತಾ. ದಿಸ್ ಈಸ್ ಹೌ ವಿ ಆರ್ ಕ್ರಿಯೇಟೆಡ್. ನಾನು ಆಗಲೇ ಸಬ್ಜೆಕ್ಟ್ಸ್ ಅಂತ ಮಾತಾಡೋನಲ್ಲ, ಈ ಸಬ್ಜೆಕ್ಟ್ಸಲ್ಲಿ ಯೂಸರ್ ಆದರೂ ಆಗಿರ್ಬೋದು, ಗ್ರೂಪ್ ಆದರೂ ಆಗಿರ್ಬೋದು, ಅಥವಾ ಸರ್ವಿಸ್ ಅಕೌಂಟ್ ಕೂಡ ಆಗಿರಬಹುದು.
ಆಯಿತಾ, ಇದು ಇನ್ ಜನರಲ್ ಆಗಿ ನಾವು ಮಾತಾಡೋದು. ಸೊ ಇದು ರೋಲ್ ರೆಫರೆನ್ಸ್, ಯಾವ ರೋಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತ. ನಾನೇನು ಮಾಡ್ತೀನಿ ಈಗ, ಒಂದು ಸಿಂಪಲ್ಲಾಗಿ ಒಂದು ರೋಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಏನಂತ ನೋಡಿ, ನಾನು ಈ ಸತಿ ನಾನೇನು ಮಾಡ್ತೀನಿ, ಕಂಪ್ಲೀಟಾಗಿ ಕಮಾಂಡ್ ಬೇಸಿಸಲ್ಲಿ ತೋರಿಸ್ತೀನಿ ನಿಮಗೆ. kubectl ಕ್ರಿಯೇಟ್ ರೋಲ್, ಲೆಟ್ಸ್ ಎ ಪಾಡ್ ರೀಡರೇ ನಾವು ಇದು ಮಾಡ್ಕೊಳ್ಳೋಣ. ಓಕೆ, ಪಾಡ್ ರೀಡರ್ -ವರ್ಬ್. ನಾನು ಈ ವರ್ಬಲ್ಲಿ ಜಸ್ಟ್ ಲಿಸ್ಟ್ ಅಂತ ಹೇಳ್ತಾ ಇದ್ದೀನಿ, ಆಯಿತಾ. ಲಿಸ್ಟ್ ಮಾತ್ರ ಮಾಡು. -ರಿಸೋರ್ಸ್ ಪಾಡ್ಸ್ ಅಂತ ಹೇಳ್ತೀನಿ. ಅದಾದಮೇಲೆ -try run ಈಸ್ ಈಕ್ವಲ್ ಟು ಕ್ಲೈಂಟ್, ಆಮೇಲೆ -o YAML ಅಂತ ಹೇಳ್ತಾ ಇದ್ದೀನಿ, ಆಯಿತಾ. ಹಿಂಗಾದರೂ ನೀವು ಮಾಡ್ಬೋದು. ಸೊ ಇದು ನಿಮ್ಮ YAML. ಸೊ ಇಲ್ಲಿ ಪಾಡ್ಸ್ ಬಂದಿದೆ, ಇಲ್ಲಿ ವರ್ಬ್ ಬಂದಿದೆ, ಆಯಿತಾ. ಹೀಗೆ ಕೂಡ ನೀವು ಜನ್ರೇಟ್ ಮಾಡ್ಕೊಳ್ಬೋದು. ಸೇಮ್ ವಿತ್ ಗೋಸ್ ಟು ರೋಲ್ ಬೈಂಡಿಂಗ್. ಜನ್ರೇಟ್ ಮಾಡಿಕೊಂಡು ನೀವು ಬಿಲ್ಡ್ ಮಾಡ್ಬೋದು. ನಾನೀಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಲೆಟ್ಸ್ ಗೋ ಟು ಒನ್ ಸೆಕೆಂಡ್. ಸಪೋಸ್ ನಾನೇನು ಮಾಡ್ತೀನಿ ಅಂದರೆ, ನಾವು ಆವಾಗಲೇ ನಾವು ಯೂಸರ್ಸ್ಗಳಿಗೆಲ್ಲ ನಾವು ಮಾಡಿದ್ವಿ. ಈ ಸತಿ ನಾನೇನು ಮಾಡ್ತೀನಿ ಅಂತಂದರೆ, ನಾನೊಂದು ಟೋಕನ್ನ ಜನ್ರೇಟ್ ಮಾಡ್ಕೊಳ್ತೀನಿ. ಯಾಕೆ ಟೋಕನನ್ನು ಜನ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಫಸ್ಟ್ ಓಕೆ ಬಿಫೋರ್ ಗೋಯಿಂಗ್ ದೇರ್ ನಾನೇನು ಮಾಡ್ತೀನಿ, ಇದನ್ನು ನಾನು ಜಸ್ಟ್ ಡ್ರೈ ರನ್ ತೆಗಿತೀನಿ. ನಾನು ಇಲ್ಲಿ ಒಂದು ಆ್ಯಪ್ ರೀಡರ್ನ ಕ್ರಿಯೇಟ್ ಅಂದರೆ ಒಂದು ರೋಲ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. kubectl ಗೆಟ್ ರೋಲ್ಸ್ ಅಂತ ಹಾಕಿದ್ರೆ ಒಂದು ಎಂಟಿ ರೋಲ್, ಖಾಲಿ ರೋಲ್ ಇದು ಅಷ್ಟೇ, ಇನ್ನೇನು ಇಲ್ಲ. ರೋಲ್ನ ಕ್ರಿಯೇಟ್ ಮಾಡಿಕೊಂಡೆ. ಈ ರೋಲ್ನ ಬೇಕಾದ್ರೆ ಡಿಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರೈಬ್ ರೋಲ್ ಪಾಡ್ ರೀಡರ್ ಅಂತ ಹಾಕಿ ನೋಡಿ, ಇದು ಡಿಫಾಲ್ಟ್ ನೇಮ್ ಸ್ಪೇಸಲ್ಲಿದೆ. ಇವೆಲ್ಲ ಓಕೆ, ಜಸ್ಟ್ ಲಿಸ್ಟ್ ಮಾತ್ರನೇ ಆಗೋ ಥರ ಇದೆ. ಸೊ ಈಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನೊಂದು ಸರ್ವಿಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. kubectl ಕ್ರಿಯೇಟ್ SA. ನಾ ಹೇಳ್ತೀನಿ ಈ ಸರ್ವಿಸ್ ಟೋಕನನ್ನು ಏನಂತ ಹೇಳೋಣ ಅಂದರೆ, ಲೆಟ್ಸ್ ಎ ಟೆಸ್ಟ್ SA ಅಂತ ಹೇಳೋಣವಾ. ಸೊ ಟೆಸ್ಟ್ SA ನಾನೊಂದು ಸರ್ವಿಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, kubectl ಗೆಟ್ SA, ಸರಿನಾ. ಈಗ ಈ ಟೆಸ್ಟ್ SAಗೆ ನಾನೇನು ಮಾಡ್ತೀನಿ ಅಂದರೆ, kubectl ಕ್ರಿಯೇಟ್ ಟೋಕನ್, ಓಕೆ, ಕ್ರಿಯೇಟ್ ಟೋಕನ್ ಫಾರ್ ದಿಸ್ ಟೆಸ್ಟ್ SA ಅಂತ ಕೊಟ್ಟಾಗ ನನಗೆ ಟೆಸ್ಟ್ SAಗೆ ಒಂದು ಟೋಕನನ್ನು ಜನ್ರೇಟ್ ಆಗುತ್ತೆ. ಈ ಟೋಕನನ್ನು ಇಟ್ಕೊಂಡು ನಾನು ಈ ಸರ್ವಿಸ್ ಅಕೌಂಟ್ನ ಬೈಂಡ್ ಮಾಡ್ತೀನಿ, ಆಯಿತಾ. ಸರ್ವಿಸ್ ಅಕೌಂಟ್ ಬಂದು ಟೆಸ್ಟ್ SA, ಅದಕ್ಕೆ ಟೋಕನ್ ಇದು. ಸೊ ಆ ಟೋಕನಿಗೆ ನಾನೇನು ಮಾಡ್ತೀನಿ, ಟೋಕನ್ ಈಸ್ ಈಕ್ವಲ್ ಟು, ಅಥವಾ ಈ ಥರ ನಾನು ಕ್ಯಾಪ್ಸಲ್ಲಿ ಬರ್ಕೊಂಡು, ಸೊ ಟೋಕನ್ ಈಕ್ವಲ್ ಟು ಇದನ್ನು ನಾನು ಈ ಥರ ಆ್ಯಡ್ ಮಾಡ್ಕೊಳ್ತೀನಿ, ಆಯಿತಾ. ಆ್ಯಡ್ ಮಾಡಿಕೊಂಡು ಎಂಟರ್. ಸೊ ಇವಾಗ ವೆನ್ ಐ ಸೇ ಎಕೋ, ಆಯಿತಾ, ಎಕೋ $, ಟೋಕನ್ ಅಂತ ಹೇಳ್ತೀನಿ. ಆವಾಗ ನಿಮಗೆ ಟೋಕನ್ ಅನ್ನು ಬರುತ್ತೆ. ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನಾನು ಡೈರೆಕ್ಟಾಗಿ ಟೆಸ್ಟ್ ಮಾಡಬೇಕಲ್ಲ ಅಗೇನ್ಸ್ಟ್. ನನಗೇನಾದರೂ ರಿಕ್ವೆಸ್ಟ್ನ ಸೆಂಡ್ ಮಾಡಿದ್ರೆ ವಿತ್ ದ ಹೆಲ್ಪ್ ಆಫ್ ದಿಸ್ ಟೋಕನ್ ಅಥೆಂಟಿಕೇಟ್ ಆಗಿಬಿಟ್ಟು ಬರಬೇಕು. ಇವಾಗ ನಾನೇನು ಮಾಡ್ತೀನಿ, ಸೊ ಫಸ್ಟು kubectl ನೋಡಿ, kubectl ಜಸ್ಟ್ ಫಾರ್ ಇದು ಟೆಸ್ಟಿಂಗ್ ಪರ್ಪಸ್ಗೋಸ್ಕರ ಅಷ್ಟೇ. ಕ್ಲಸ್ಟರ್ ಇನ್ಫೋ ಅಂತ ಹಾಕಿದ್ರೆ ನನ್ನ ಹತ್ರ ನನ್ನ ಒಂದು EKS ಕ್ಲಸ್ಟರ್ನ ಇನ್ಫೋ ಇದೆ. ಸೊ ಕ್ಲಸ್ಟರ್ ಇನ್ಫೋ ಬರ್ತಿಲ್ವಾ? ನೋಡಿ, ಕ್ಲಸ್ಟರ್ ಇನ್ಫೋ ಬಂತು. ಈ ಕ್ಲಸ್ಟರ್ ಇನ್ಫೋದಲ್ಲಿ ಈ ನನ್ನ ಕ್ಲಸ್ಟರ್ ಕಂಟ್ರೋಲ್ ಪ್ಲೇನ್ ಬಂದು ಇಲ್ಲಿ ರನ್ ಆಗ್ತಾ ಇದೆ, ಆ್ಯಂಡ್ coDNS ಬಂದು ಇಲ್ಲಿ ರನ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಪರವಾಗಿಲ್ಲ, ನಾನು ಏನು ಮಾಡ್ತೀನಿ ಅಂದರೆ, ಐ ವಿಲ್ ರೀಪ್ಲೇಸ್ ಮೈ, ಓಕೆ, ನಾನು ಏನು ಮಾಡ್ತೀನಿ ಅಂದರೆ, ಡೈರೆಕ್ಟಾಗಿ ನನ್ನ ಪಾಡ್ನ ಹಿಟ್ ಮಾಡೋದಕ್ಕೋಸ್ಕರ ನಾನೇನು ಮಾಡ್ತೀನಿ, curl -k ಇಲ್ಲಿ ವಾಟ್ ಎವರ್ ದ HTTPS ಲಿಂಕ್ ಇದೆಯಲ್ಲ, ಈ ಲಿಂಕ್ನ ತೊಗೊಳ್ತೀನಿ, ಪೇಸ್ಟ್ ಮಾಡಿ, ಆ್ಯಂಡ್ ಪೇಸ್ಟ್ ಮಾಡಿದ ನಂತರ ಇಲ್ಲಿ, ಸೊ ನಾನು ಐ ಆಮ್ ಆ್ಯಕ್ಚುಲಿ ಲುಕಿಂಗ್ ಫಾರ್ API/v1 ಅಂದರೆ ಈ ಒಂದು API ಯೂಸ್ ಮಾಡಿಕೊಂಡು ನಾನು ಆ್ಯಕ್ಚುಲಿ ನೇಮ್ ಸ್ಪೇಸಸ್ ಓಕೆ, ನೇಮ್ ಸ್ಪೇಸ್ SCS, ಆಯಿತಾ. ಇದರಲ್ಲಿ ನೇಮ್ ಸ್ಪೇಸಸ್ಸಲ್ಲಿ ಡಿಫಾಲ್ಟ್ ನೇಮ್ ಸ್ಪೇಸಸ್ಸಲ್ಲಿರುವಂತಹ ಪಾರ್ಟ್ಸ್ಗಳಿಗೆ ನಾನು ಆಕ್ಸೆಸ್ ಮಾಡಲಿಕ್ಕೆ ಹೋಗ್ತಿದ್ದೀನಿ. ಅದಾದಮೇಲೆ ಇಲ್ಲಿ ಹೆಡರ್ ಬಂದುಬಿಟ್ಟು ನಾನು ಆಥರೈಸೇಷನ್ಗೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಓಕೆ, ಆಥರೈಸೇಷನ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಬೇರರ್ ಟೋಕನ್ನ ಪಾಸ್ ಮಾಡ್ತಾ ಇದ್ದೀನಿ. ಸೊ ಬೇರರ್ ಟೋಕನ್
ಇಲ್ಲಿ ಡಾಲರ್ ಟೋಕನ್, ನಾನು ಆಗಲೇ ಇಲ್ಲಿ ಟೋಕನ್ ಜನ್ರೇಟ್ ಮಾಡೋದಲ್ಲ, ಇದೇ ಟೋಕನ್ನ ಪೇಸ್ಟ್ ಮಾಡ್ತೀನಿ ಇಲ್ಲಿ. ಸೊ ಟೋಕನ್ ಪೇಸ್ಟ್ ಮಾಡಿ ಕ್ಲೋಸ್ ಮಾಡ್ತೀನಿ. ಈಗ ಏನು ಆನ್ಸರ್ ಬರುತ್ತೆ ನೋಡೋಣ. ಸೊ ಇದೇನು ಹೇಳ್ತಾ ಇದೆ, ಅನ್ಆಥರೈಸ್ಡ್ ಅಂತ ಬರ್ತಾ ಇದೆ. ದಟ್ಸ್ ಓಕೆ. ಇವಾಗ ನೀವು ಅನ್ಕೋಬೋದು ಇಲ್ಲಿ ಟೋಕನ್ ಈ ಒನ್ ಅಂದರೆ ಈ ಟೆಸ್ಟ್ ಎಸ್ಸೆಗೆ ಈ ಟೋಕನ್ ಜನ್ರೇಟ್ ಮಾಡೋದ್ನಲ್ಲ, ಏನು ಈ ಟೋಕನ್ನು ಏನಿರುತ್ತೆ ಆ ಟೋಕನಲ್ಲಿ ಅಲ್ವಾ? ಇದನ್ನು ನಾವು JWT ಟೋಕನ್ ಅಂತ ಕರಿತೀವಿ. ಆಯಿತಾ? JWT ಟೋಕನ್ನ ಡಿಕೋಡ್ ಮಾಡೋದು ಹೆಂಗೆ ಅಂದರೆ, ಕಾಪಿ ಮಾಡ್ಕೊಂಬಿಟ್ಟು ಗೋ ಹಿಯರ್, ಇಲ್ಲಿಗೆ ನೀವು ಹೋಗಿ JWT ಡಿಕೋಡರ್ ಅಂತ ನೀವು ಟೈಪ್ ಮಾಡಿ. ಇಲ್ಲಿ ಟೈಪ್ ಮಾಡಿದ್ಮೇಲೆ ಇದು ಯಾವುದಕ್ಕಾದ್ರು ಒಂದಕ್ಕೆ ಹೋಗಿ, ಆಯಿತಾ? ಇದು ಟೋಕನ್ನ ಹಾಕಿದರೆ ನೋಡಿ, ಆ ಟೋಕನ್ ಹೇಗೆ ಎನ್ಕ್ರಿಪ್ಟ್ ಆಗಿದೆ ಅಂದರೆ ಈ ಥರ ಇದೆ. ಈ ಎನ್ಕ್ರಿಪ್ಷನಲ್ಲಿ ಇದು RSA ಕೀಸು, ಟೈಪ್ JWT, ಇದು ಆಡಿಯನ್ಸು, ಡಿಫಾಲ್ಟ್ SVC, ಈ ಥರ ಬ್ಯಾಕ್ ಎಂಡ್ ಅಂದರೆ ಸರ್ವಿಸ್ ಅಕೌಂಟ್. ನೋಡಿ, ನನಗೆ ಇದು ಬೇಕಾಗಿರೋದು, ಈ ಟೋಕನ್ ಬಂದು ಈ ಸರ್ವಿಸ್ ಅಕೌಂಟ್ಗೆ ಬೈಂಡ್ ಆಗಿದೆ ಅಂತ ಹೇಳ್ತಾ ಇದೆ. ರೈಟ್? ಸೊ ಹಾಗಾದರೆ ನಾನು ಏನು ಕರ್ಲ್ ಟೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅದನ್ನು ಐ ಆಲ್ರೆಡಿ ಡನ್. ಸೊ ಈಗ ದೆನ್ ಕಮ್ ಬ್ಯಾಕ್. ಇಲ್ಲಿ ನಾನು ಏನು ಮಾಡಿದೆ, ಟೋಕನ್ ಜನ್ರೇಟ್ ಮಾಡಿಬಿಟ್ಟು ಇದನ್ನು ಕ್ಲಸ್ಟರ್ ಇನ್ಫೋ ತೊಗೊಂಡು ಈ ಪಾಡ್ಗೆ ನಾನು ಕರ್ಲ್ ಮಾಡೋಕ್ಕೆ ಹೋದೆ. ನಾನು ಏನು ಪಾಡು ಅಗೇನ್ ಈ ಡಿಫಾಲ್ಟ್ ನೇಮ್ ಸ್ಪೇಸಲ್ಲಿ ನಾನು ಏನು ಮಾಡಿದ್ದೀನಿ, kubectl ಗೆಟ್ ರೋಲ್ ಅಂತ ಹಾಕಿದ್ರೆ ನನಗೆ ಈ ರೋಲಲ್ಲಿ ಪಾಡ್ ರೀಡರ್ ರೋಲ್ ಇದೆ. ಆದರೆ ಈ ಸರ್ವಿಸ್ ಅಕೌಂಟು ಅಂದರೆ ಈ ಸರ್ವಿಸ್ ಅಕೌಂಟ್ನ ಯೂಸ್ ಮಾಡಿಕೊಂಡು ನಾನು ಕರ್ಲ್ ಮಾಡೋಕ್ಕೆ ಹೋದರೆ, ರಿಕ್ವೆಸ್ಟ್ನ ಸೆಂಡ್ ಮಾಡೋಕ್ಕೆ ಹೋದರೆ ಅದು ವರ್ಕ್ ಆಗ್ತಿಲ್ಲ. ಅದಕ್ಕೆ ನಾನೇನು ಮಾಡಬೇಕು, ಬೈಂಡ್ ಮಾಡಬೇಕು ತಾನೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ನೋಡಿ, ನಾವು ಆಲ್ರೆಡಿ ಮ್ಯಾನಿಫೆಸ್ಟ್ ಫೈಲ್ಗಳಲ್ಲಿ ಹೇಗೆ ಬರೆಯೋದು ಅಂತ ನಾವು ನೋಡಿದ್ದೀವಿ. ಈಗ ನಾನೇನು ಮಾಡ್ತೀನಿ ಅಂದರೆ, ಈಗ ಐ ವಿಲ್ ಶೋ ಇನ್ ಇಂಪ್ಯಾರಿಟಿವ್ ವೇಯಲ್ಲಿ. ಆಯಿತಾ? ಕ್ರಿಯೇಟ್ ರೋಲ್ ಬೈಂಡಿಂಗ್. ಈಗ ಈ ರೋಲ್ ಬೈಂಡಿಂಗಲ್ಲಿ -- ಹೆಲ್ಪ್ ಅಂತ ಹಾಕಿ, ಈ ಹೆಲ್ಪಲ್ಲಿ ನಿಮಗೆ ಗೊತ್ತಾಗತ್ತೆ ಏನೇನು ಕಮಾಂಡ್ಸ್ಗಳಿದ್ದಾವೆ ಅಂತ. ಆಯಿತಾ? ಇನ್ ಕೇಸ್ ಎಕ್ಸಾಮಲ್ಲಿ ನಾನು ಯಾಕೆ ಇದನ್ನೆಲ್ಲ ತೋರಿಸ್ತೇನೆ ಅಂದರೆ, ಎಕ್ಸಾಮಲ್ಲಿ ಇಫ್ ದೇ ಆಸ್ಟ್ ಯು ಟು ಕ್ರಿಯೇಟ್ ಅ ರೋಲ್ ಫಾರ್ ದಿಸ್ ಅಥವಾ ರೋಲ್ ಬೈಂಡಿಂಗ್, ದಿಸ್ ಈಸ್ ಹೌ ಯು ನೀಡ್ ಟು ರಿಮೆಂಬರ್. ನಾವು ಮ್ಯಾನಿಫೆಸ್ಟ್ ಫೈಲ್ನ ಯಾವಾಗಲೂ ನೆನ್ಪಿಟ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ? ಆ ರೀಸನ್ಗೋಸ್ಕರ. ಸೊ ಕ್ರಿಯೇಟ್ ರೋಲ್ ಬೈಂಡಿಂಗ್, ಈ ರೋಲ್ ಬೈಂಡಿಂಗಲ್ಲಿ ಫಸ್ಟ್ ನೇಮ್ ಕೊಡಬೇಕು. ನಾನು ಹೇಳ್ತಾ ಇದ್ದೀನಿ ಟೆಸ್ಟ್ ರೋಲ್ ಬೈಂಡಿಂಗ್ ಅಂತ ಹಾಕ್ತಾ ಇದ್ದೀನಿ. ಓಕೆ, ರೋಲ್ ಬೈಂಡ್ BD ಅಂತ ಹಾಕ್ತೀನಿ. ಓಕೆ, ರೋಲ್ ಬೈಂಡಿಂಗ್. ಈ ರೋಲ್ ಬೈಂಡಿಂಗಲ್ಲಿ ಯಾವ ರೋಲ್ನ ಕನ್ಸಿಡರ್ ಮಾಡ್ತಾ ಇರೋದು, ನಾನು ಈ ಪಾಡ್ ರೀಡರ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಬಿಫೋರ್ ದಟ್ ಲೆಟ್ ಮೀ ಜಸ್ಟ್ ಗೆಟ್ ದ ರೋಲ್. ಆಯಿತಾ? ಇಲ್ಲಿರೋದು ನನ್ನ ರೋಲ್. ಈಗ ಇದೇ ಕಮಾಂಡ್ನ ಕಾಪಿ ಮಾಡ್ಕೊಳ್ತೀನಿ. ಓಕೆ, ಈ ರೋಲಿಗೆ ಈ ಪಾಡ್ ರೀಡರ್ನ ತೊಗೊತೀನಿ. ಪಾಡ್ ರೀಡರ್ನ ತೊಗೊಂಡೆ. ಈಗ ಇಂಪಾರ್ಟೆಂಟಾಗಿ ನನಗೇನು ಬೇಕು ಗೊತ್ತಾ, ಇಂಪಾರ್ಟೆಂಟಾಗಿ ಸೊ -ಯೂಸರ್. ಓಕೆ, -ಯೂಸರ್ ಇಸ್ ಈಕ್ವಲ್ ಟು ನನಗೆ ಸಿಸ್ಟಮ್. ಓಕೆ, ನನಗೆ ಯಾರು ಸಿಸ್ಟಮ್ ಅಕೌಂಟ್ ತಾನೇ ನಾನು ಇದು ಮಾಡ್ತಿರೋದು. ಈಗ ನಮ್ಮ ಪ್ರೀವಿಯಸ್ಸಲ್ಲಿ ಇಲ್ಲಿಗೆ ಬಂದರೆ ನಾನು ಈ ಸಬ್ಜೆಕ್ಟ್ಸಲ್ಲಿ ಕೈಂಡ್ ಈಸ್ ಯೂಸರ್ ಅಂತ ಹಾಕ್ದೆ. ಆದರೆ ಇವಾಗ ನಾನು ಯಾಕೆ ಇಲ್ಲಿ ಈಗ ಇದೇ ಯೂಸರಲ್ಲಿ ನಾನೇನೋ ಸಿಸ್ಟಮ್ ಅಕೌಂಟ್ ಅಂತ ಹಾಕಿದ್ರೆ ಸಿಸ್ಟಮ್ ಅಕೌಂಟ್ ಆಗುತ್ತೆ ಅಷ್ಟೇ. ಬಟ್ ನಾನು ಇಂಪ್ಯಾರಿಟಿವ್ ವೇಯಲ್ಲಿ ತೋರಿಸ್ತಾ ಇದ್ದೀನಿ. ಆಯಿತಾ? ಸೊ ಯೂಸರ್ ಈಸ್ ಸಿಸ್ಟಮ್ ಅಕೌಂಟ್. ಈಗ ಈ ಸಿಸ್ಟಮ್ ಅಕೌಂಟಲ್ಲಿ ನನಗೇನು ಬೇಕು, ಸರ್ವಿಸ್ ಅಕೌಂಟ್. ಓಕೆ, ಸರ್ವಿಸ್ ಅಕೌಂಟ್. ಈ ಸರ್ವಿಸ್ ಅಕೌಂಟಲ್ಲಿ ಡಿಫಾಲ್ಟ್ ಇಲ್ಲಿ ಟೆಸ್ಟ್ ಎಸ್ಸೆ ಬೇಕು. ಬಿಕಾಸ್ ಡಿಫಾಲ್ಟ್ ಅನ್ನೋದು ನೇಮ್ ಸ್ಪೇಸ್, ಟೆಸ್ಟ್ ಎಸ್ಸೆ ಅನ್ನೋದು ನಿಮ್ಮ ಒಂದು ಇದು ಸರ್ವಿಸ್ ಅಕೌಂಟು. ಆಯಿತಾ? ಕ್ರಿಯೇಟ್ ಮಾಡಿದ್ರಾ? ಸೊ ಕ್ರಿಯೇಟ್ ಆಯಿತು. ಇವಾಗ ನೋಡಿ kubectl ಗೆಟ್ ರೋಲ್ ಬೈಂಡಿಂಗ್ ನೋಡಿ, ರೋಲ್ ಬೈಂಡಿಂಗಲ್ಲಿ ಟೆಸ್ಟ್ ರೋಲ್ ಬೈಂಡಿಂಗ್ ಇಸ್ ಕ್ರಿಯೇಟೆಡ್. ಇದನ್ನು ಡಿಸ್ಕ್ರೈಬ್ ಮಾಡಿದ್ರೆ kubectl ಡಿಸ್ಕ್ರೈಬ್ ರೋಲ್ ಬೈಂಡಿಂಗ್ ಅಂತ ಹೇಳಿ. ಓಕೆ, ರೋಲ್ ಬೈಂಡಿಂಗ್ ಅಂತ ಹೇಳಿ ಇದನ್ನು ಡಿಸ್ಕ್ರೈಬ್ ಮಾಡಿದ್ರೆ ನೋಡಿ, ಇದು ರೋಲು. ಆಯಿತಾ? ಲೇಬಲ್ಸ್ ಎಲ್ಲ ಆಯಿತು, ಸಬ್ಜೆಕ್ಟು, ಯೂಸರು, ಇದು ನನ್ನ ಥಿಂಗ್. ಸೊ ಸಿಸ್ಟಮ್ ಅಕೌಂಟ್ ಕರೆಕ್ಟಾಗಿ ಮಾಡಿದ್ದೀನಿ ನಾನು. ಸಿಸ್ಟಮ್ ಕರೆಕ್ಟ್, ಸರ್ವಿಸ್ ಅಕೌಂಟ್, ಡಿಫಾಲ್ಟ್ ಮತ್ತು ಟೆಸ್ಟ್ ಎಸ್ಸೆ. ಆಯಿತಾ? ಇದು ನೇಮ್ ಸ್ಪೇಸ್ ಲೆವೆಲ್, ಅದಕ್ಕೆ ಹಿಂಗಾಗತ್ತೆ. ನಾನೇನು ಮಾಡ್ತೀನಿ, kubectl ಒಂದು ಪಾಡ್ನ ರನ್ ಮಾಡ್ಕೊಳ್ತೀನಿ, ಟೆಸ್ಟ್ ಪಾಡ್. ಓಕೆ, ಟೆಸ್ಟ್ ಪಾಡ್. ಇಲ್ಲಿ --
ಇಮೇಜ್ ಇಸ್ ಈಕ್ವಲ್ ಟು Nginx ಅಂತ ಹಾಕ್ತೇನೆ. ಸೊ ನನ್ನ ಹತ್ರ ಪಾಡ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ನನಗೀಗೇನು ಬೇಕು ಅಂತ ಹೇಳಿದ್ರೆ ನಾವು ಐ ವಾಂಟೆಡ್ ಟು ಟೆಸ್ಟ್ ಮೈ ಇದು. ಸೊ ಗೋ ಬ್ಯಾಕ್, ಇಲ್ಲಿಗೆ ನಾನು ಆವಾಗಲೇ ಯೂಸ್ ಮಾಡಿದ್ನಲ್ಲ ಕರ್ಲ್ ಕಮಾಂಡ್ನ, ಇದೇ ಕರ್ಲ್ ಕಮಾಂಡ್ನ ಯೂಸ್ ಮಾಡೋಣ. ಸೊ ಸ್ಟಿಲ್ ಇಟ್ ಸೇಸ್ ಅನ್ಆಥರೈಸ್ಡ್ ಅಲ್ವಾ. ಓಕೆ, ರೋಲ್ ಬೈಂಡಿಂಗ್ ಆಯಿತು, ಟೋಕನ್ ಕೂಡ ನಾವು ಕ್ರಿಯೇಟ್ ಮಾಡಿದ್ದೀವಿ. ಕ್ರಿಯೇಟ್ ಮಾಡಿದ್ಮೇಲೆ ಇಟ್ ಶುಡ್ ವರ್ಕ್. ಸೊ ಇಲ್ಲಿ ಅನ್ಆಥರೈಸ್ಡ್ ಯಾಕೆ ಬರ್ತಾ ಇದೆ, ರೈಟ್? ಓಕೆ, ನಾನೇನು ಮಾಡ್ತೀನಿ ಅಂದರೆ, ಸೊ ಐ ಆಮ್ ಫೇಸಿಂಗ್ ಅನ್ ಇಶ್ಯೂ ಈಗ. ಸೊ ನಾನೀಗ MCP ಯೂಸ್ ಮಾಡಿಕೊಂಡು ನಾನೇನು ಮಾಡ್ತೀನಿ ಅಂದರೆ ಇದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕೆ ನಾನು ಕ್ಲಾಡ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಕ್ಲಾಡ್ಗೆ ಹೋಗಿ, ಓಕೆ, ಸೊ ಕ್ಲಾಡ್ ಓಪನ್ ಆಗಲಿ, ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಎನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಆ್ಯಸ್ ಅ ಡೆವಾಪ್ಸ್ ಇಂಜಿನಿಯರ್ ಆಗಿ ನಾನು ಹೇಗೆ ಎನ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಸೊ ನಾನು ಇಲ್ಲಿ ಏನೇನಿದೆ ಅಲ್ಲ ಜಸ್ಟ್ ಅದನ್ನು ಹೇಳ್ತೀನಿ ಇದಕ್ಕೆ. ಓಕೆ, ಸೊ ಲೆಟ್ಸ್ ಸೇ ವೈ ಇಟ್ ಈಸ್ ಫೇಲಿಂಗ್ ಅಂತ ಹಾಕ್ತಾ ಇದ್ದೀನಿ. ಜಸ್ಟ್ ಇದು ನಾರ್ಮಲ್, ಇದು ಜಸ್ಟ್ ಕ್ಲಾಡನ್ನೇ ಇದು ಮಾಡ್ತಾ ಇದೆ. ಲುಕಿಂಗ್ ಅಟ್ 2 ಟೈಪು, ಆಥರೈಸೇಷನಲ್ಲಿ ಟೈಪೋ ಇದೆ. ಸೊ ರಾಂಗ್ ಹೆಡರ್ ಅಷ್ಟೇ, ಓಕೆ, ಆ್ಯಂಡ್ ರಾಂಗ್ ಸಬ್ಜೆಕ್ಟ್ ಅಂತ ಹೇಳ್ತಾ ಇದೆ. ಬಟ್ ಸರ್ವಿಸ್ ಅಕೌಂಟ್ ಇಲ್ಲಿ ಏನು ಹಾಕ್ತಾ ಇದೆ, ಸಿಸ್ಟಮ್ ಸರ್ವಿಸ್ ಅಕೌಂಟ್ ಡಿಫಾಲ್ಟ್, ಕರೆಕ್ಟ್ ಯೂಸ್ ಆಫ್ ಸರ್ವಿಸ್ ಅಕೌಂಟ್ ಎಸ್ ದಿಸ್. ಓಕೆ, ನಾನು ಟೈಪ್ ಮಾಡುವಾಗ ರಾಂಗ್ ಮಾಡಿದ್ದೀನಿ. ಸೊ ಅದಕ್ಕೆ ಏನು ಮಾಡ್ತೀನಿ, ಅರ್ಲಿಯರ್ ಇರೋದನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ರೋಲ್ ಬೈಂಡಿಂಗ್ ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ ಫಸ್ಟು, ಆಯಿತಾ? ನೀವು ಕಮಾಂಡ್ನ ಟೈಪ್ ಮಾಡುವಾಗ ಇದೇ ಪ್ರಾಬ್ಲಮ್ ಆಗುತ್ತೆ. ಕೆಲವೊಮ್ಮೆ ನಿಮಗೆ ಅದು ಕರೆಕ್ಟಾಗಿ ಸ್ಪೆಲ್ಲಿಂಗ್ಗಳು ಮಾಡಲಿಲ್ಲ ಅಂತಂದರೆ ರಾಂಗ್ ಆಗುತ್ತೆ ಅಷ್ಟೇ. ಸೊ ಇದು ಡಿಲೀಟ್ ಆಗ್ತಾ ಇದೆ. ಡಿಲೀಟ್ ರೋಲ್ ಬೈಂಡಿಂಗ್ ಆ್ಯಂಡ್ ಕ್ರಿಯೇಟಿಂಗ್, ಬಟ್ ಇದು ಕ್ರಿಯೇಟ್ ಆಗಲಿಲ್ವಾ? ಓಕೆ, ಕೆಲವೊಮ್ಮೆ ಸ್ಲೋ ಆಗ್ತಾ ಇದೆ ಫಾರ್ ಸಮ್ ರೀಸನ್. ಇಲ್ಲಿ ಲೆಟ್ ಮಿ ಚೆಕ್ ಯಾಕೆ ಸ್ಲೋ ಅಂತ. ಓಕೆ, ಇದು ಫೇಲ್ ಆಗ್ತಾ ಇದೆ ಆ್ಯಕ್ಚುಲಿ. ಅನೇಬಲ್ ಟು ಕನೆಕ್ಟ್ ಟು ಅ ಸರ್ವರ್, ಐಒ ಫೇಲ್ ಟು ಕ್ರಿಯೇಟ್ ಅ ರೋಲ್ ಬೈಂಡಿಂಗ್ ಅಂತ ಹೇಳ್ತಾ ಇದೆ. ಸೊ ರೋಲ್ ಬೈಂಡಿಂಗ್ ಆಲ್ರೆಡಿ ಎಕ್ಸಿಸ್ಟ್. kubectl ಗೆಟ್ ರೋಲ್ ಬೈಂಡಿಂಗ್ ಏನು ಮಾಡ್ತಾ ಇದೆ, ಇದು ರೋಲ್ ಬೈಂಡಿಂಗ್ ಇದೆ, ಡಿಲೀಟ್ ಮಾಡಿಲ್ಲ. kubectl ಡಿಲೀಟ್ ದಿಸ್ ರೋಲ್ ಬೈಂಡಿಂಗ್, ಆಯಿತಾ? ಇದನ್ನೇ ಟೆಸ್ಟ್ ರೋಲ್ ಬೈಂಡಿಂಗ್ ಅಂತ ಹಾಕ್ತಾಯಿದ್ದೀನಿ. ಸೊ ಡಿಲೀಟ್ ಆಯಿತು. ಡಿಲೀಟ್ ಆದಮೇಲೆ ನಾನು ಏನು ಮಾಡ್ತೀನಿ, ಇದನ್ನು ಕಾಪಿ ಮಾಡಿಕೊಂಡು ಪೇಸ್ಟ್ ಇಟ್, ಆಯಿತಾ? ಈಗ ರೋಲ್ ಬೈಂಡಿಂಗ್ ಮತ್ತೆ ಕ್ರಿಯೇಟ್ ಮಾಡಿದೆ, ಫೈನ್, ರೋಲ್ ಬೈಂಡಿಂಗ್ ಆಯಿತು. ಅದಾದಮೇಲೆ ಇವಾಗ ನಾನು ಇದನ್ನು ಕರ್ಲ್ನ ಮಾಡ್ತೀನಿ. ಸೊ ದ್ಯಾಟ್ ಈ ಎಸ್ಸೆ ಅಲ್ಲಿರುವಂತಹ ಡಿಫಾಲ್ಟ್ ನೇಮ್ ಸ್ಪೇಸಲ್ಲಿ ವಿತ್ ದ ಹೆಲ್ಪ್ ಆಫ್ ಟೆಸ್ಟ್ ಎಸ್ಸೆ ಇರೋದ್ರಿಂದ ನಾನು ಇದು ಮಾಡಬೇಕು. ನೋಡಿ, ದಿಸ್ ಈಸ್ ಹೌ ಪಾಡ್ ಇಸ್ ಲುಕಿಂಗ್. ಅಂದರೆ ಇವಾಗ ಪಾಡ್ನ ಆಕ್ಸೆಸ್ ಮಾಡ್ತಾ ಇದೆ ಇದು, ರೈಟ್? ಇದು ಲಿಸ್ಟ್ ಪಾಡ್ ಕೇಳ್ತಾ ಇದ್ದೀನಿ. ಲಿಸ್ಟ್ ಪಾಡಲ್ಲಿ ಟೆಸ್ಟ್ ಪಾಡ್ ಅಂತ ಒಂದು ಪಾಡ್ ಇದೆಯಲ್ಲ, ಆ ಪಾಡ್ನ ಬಗ್ಗೆ ಇದು ಡೀಟೇಲ್ಸ್ ಹೇಳ್ತಾ ಇದೆ. ಅಂದರೆ ವಿತ್ ದ ಹೆಲ್ಪ್ ಆಫ್ ಕರ್ಲ್ ಈಗ ಯಾವುದೇ ಎಕ್ಸ್ಟರ್ನಲ್ ಅಪ್ಲಿಕೇಶನಿಂದ ನೀವು ಈಗ ಯಾಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಲೆಟ್ ಮಿ ಶೋ ಯು ಒನ್ ಸಿಂಪಲ್ ಎಕ್ಸಾಂಪಲ್. ಇದು ಯಾಕೆ ಬೇಕು, ವೈ ಕಾಂಟ್ ವಿ ಗೋ ಫಾರ್ ಯೂಸರ್ ಅಂತ ಅನ್ಕೋಬೋದಲ್ವಾ? ಸೊ ಇದರಲ್ಲಿ ಇಲ್ಲ, ಒಂದು ನಿಮಿಷ, ಲೆಟ್ಸ್ ಗೋ ಬ್ಯಾಕ್. ಸೊ ನಾನು ಇದು ಡಯಾಗ್ರಾಮ್ ಬಿಡಿಸಿದ್ದೆ ನೋಡಿ. ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೆ ಈ ಡೆವಾಪ್ಸ್ ಪ್ರಾಜೆಕ್ಟಲ್ಲಿ. ಆ ಪ್ರಾಜೆಕ್ಟಲ್ಲಿ ನಾನು ಏನು ಮಾಡ್ತೀನಿ, ರೋಲ್ ಬೈಂಡಿಂಗ್ ಕ್ರಿಯೇಟ್ ಮಾಡಿ ಸರ್ವಿಸ್ ಅಕೌಂಟ್ ಜೊತೆ ಕನೆಕ್ಟ್ ಮಾಡಿಬಿಟ್ಟು ಜೆಂಕಿನ್ಸೇನೆ, ಅಂದರೆ ಜೆಂಕಿನ್ಸಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ತೀನಿ, ಆಯಿತಾ? ಆ ಅಕೌಂಟ್ನ ಇಲ್ಲಿಗೆ ಕ್ಯೂಬ್ ಅಂತ ಹಾಕಿಬಿಟ್ಟು ಈ ಜೆಂಕಿನ್ಸೇನೆ ಇಲ್ಲಿ ಡಿಪ್ಲಾಯ್ ಮಾಡಲಿಕ್ಕೆ ಹೇಳ್ತೀನಿ. ಅಂದಾಗ ಈ ಜೆಂಕಿನ್ಸು ಏನಾದರೂ ನನ್ನ ಕುಬರ್ನೆಟಿಸ್ ಕ್ಲಸ್ಟರಲ್ಲಿ ಡಿಪ್ಲಾಯ್ಮೆಂಟ್ ಮಾಡಬೇಕು ಅಂದರೆ ಈ ಸರ್ವಿಸ್ ಅಕೌಂಟ್ ಇದ್ದನೇ ಡಿಪ್ಲಾಯ್ಮೆಂಟ್ ಮಾಡೋಕ್ಕಾಗತ್ತೆ, ಆಯಿತಾ? ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಗೋ ಟು ಮೈ ಗಿಟಬ್ ಅಲ್ಲ, ಗಿಟಬಲ್ಲಿ ಲೆಟ್ಸ್ ಟೇಕ್ ಎನಿ ಒನ್ ಆಫ್ ದಿ ಇದು. ಸೊ IT ಕನ್ನಡಿಗರು ಯಾವುದಾದ್ರು ಜಾವಾ ಬೇಸ್ಡ್ ಆ್ಯಪ್ ಅಂತ ಇದೆಲ್ಲ ಕ್ಲಿಕ್ ಮಾಡಿ. ಲೆಟ್ಸೇ ಇಲ್ಲಿ ನನ್ನ ಹತ್ರ ಯಾವುದು ಫೈಲ್ಸ್ ಇಲ್ಲ. ಸೊ ಸಪೋಸ್ ಡೆವ್ಸೆಕಾಪ್ಸ್ ಅಂತ ಅಂದ್ಕೊಳ್ಳೋಣ.
ಈ ಡೆವ್ಸೆಕಾಪ್ಸಲ್ಲಿ ಕೂಡ ನನಗೆ ಐ ನೀಡ್ ಅ ಜೆಂಕಿನ್ಸ್ ಫೈಲ್. ಒಂದೇ ನಿಮಿಷ ನಾನು ನಿಮ್ಗೆ ತೋರಿಸ್ತೀನಿ ಪ್ರಾಡ್ ಅಂತ. ಈ ಜೆಂಕಿನ್ಸ್ ಫೈಲ್ ಇದೆ ಅಲ್ಲ, ಜೆಂಕಿನ್ಸ್ ಫೈಲ್ ನೋಡಿ. ಈ ಜೆಂಕಿನ್ಸು ಟೂಲ್ ಆಯಿತು, ಎನ್ವೈರ್ಮೆಂಟ್ ಆಯಿತು, ಸ್ಟೆಪ್ಸ್ ಆಯಿತು, ಕಂಪೈಲೇಷನ್ ಆಯಿತು, ಇದೆಲ್ಲ ಓಕೆ. ಇಲ್ಲಿ ಲಾಗಿನ್ ಕೂಡ ಆಯಿತು. ಇಲ್ಲಿ ನೋಡಿ ಡಿಪ್ಲಾಯಿಂಗ್ ಟು EKS ಕ್ಲಸ್ಟರ್. EKS ಕ್ಲಸ್ಟರ್ ಡಿಪ್ಲಾಯ್ ಆಗಬೇಕು ಅಂದಾಗ ಕ್ರೆಡೆನ್ಷಿಯಲ್ ID ಕ್ಯೂಬ್ ಅಂತಿದೆ, ನೇಮ್ ಸ್ಪೇಸ್ ಇದೆ, ಇದೆಲ್ಲ ಓಕೆ. ಸೊ ಇದು ಹೆಂಗೆ ಡಿಪ್ಲಾಯ್ ಮಾಡುತ್ತೆ ಅಂದರೆ, ಇದು ಡಿಪ್ಲಾಯ್ ಮಾಡಬೇಕು ಅಂದರೆ ಈ ಸರ್ವಿಸ್ ಅಕೌಂಟ್ ಇರಲೇಬೇಕು. ನಾನೇನು ಮಾಡಿದೆ ಅಂತಂದರೆ ಇದನ್ನು ಕ್ರಿಯೇಟ್ ಮಾಡುವಾಗ ಸರ್ವಿಸ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ರೋಲ್ ಬೈಂಡಿಂಗ್ ಎಲ್ಲ ಮಾಡ್ತಿದ್ದೆ. ಆಯಿತಾ? ಸೇಮ್ ಅದೇ ಕಾನ್ಸೆಪ್ಟ್ ಇಲ್ಲೂ ಕೂಡ ಇದೆ. ಆಯಿತಾ? ಅದಕ್ಕೋಸ್ಕರನೇ ನಾವು ಈ ಒಂದು ಮೆಥಡ್ನ ನಾವು ಕಲಿಬೇಕಾಗತ್ತೆ. ಇದು ಈ ಥರ ಪ್ರೊಡಕ್ಷನ್ ಎನ್ವೈರ್ಮೆಂಟಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಾವು ಹಿಂಗೆ ಯೂಸ್ ಮಾಡ್ತೀವಿ. ಆಯಿತಾ? ಈ ಥರ ಕರ್ಲ್ ಮಾಡಿದಾಗ ಇದು ಹೇಗೆ ರಿಸಲ್ಟ್ ಬರ್ತಾ ಇದೆಯೋ ಇದೇ ಕರ್ಲ್ನ ನಾನು ಇದೇ ಟೋಕನನ್ನು ನಾನು ವಿತ್ ಹೆಲ್ಪ್ ಆಫ್ ಜೆಂಕಿನ್ಸ್ ಇಂದ ಹಿಟ್ ಮಾಡಿದಾಗ ಆಕ್ಸೆಸ್ ಆಗಬೇಕು. ಅದನ್ನೇ ಆಕ್ಸೆಸ್ ಕಂಟ್ರೋಲ್. ಈ ಥರ ನಾನು ರೋಲ್ ಬೇಸ್ಡ್ ಆಕ್ಸೆಸ್ ಅಂದರೆ ರೋಲ್ ಬೈಂಡಿಂಗ್ ಆದಮೇಲೆ ಸರ್ವಿಸ್ ಅಕೌಂಟ್ಗೆ ರೋಲ್ ಬೈಂಡ್ ಹೇಗೆ ಮಾಡೋದು, ಆ್ಯಂಡ್ ಸರ್ವಿಸ್ ಅಕೌಂಟ್ಗೆ ರೋಲ್ ಬೈಂಡ್ ಮಾಡಿದ ನಂತರ ಹೇಗೆ ಕನೆಕ್ಟ್ ಮಾಡೋದು, ಹೇಗೆ ಕರ್ಲ್ ಮಾಡೋದು ಅನ್ನೋದನ್ನು ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ಇಲ್ಲಿ. ರೈಟ್? ಸೊ ಹಾಗೆಯೇ ಕ್ಲಸ್ಟರ್ ರೋಲ್ ಅಂತ ಅಂದಾಗ ಏನಪ್ಪ ಅಂದರೆ ನಾನು ಎಂಟೈರ್ ಕ್ಲಸ್ಟರ್ಗೆ ಕ್ರಿಯೇಟ್ ಮಾಡಿಬಿಡೋದು. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ kubectl ಕ್ರಿಯೇಟ್ ಕ್ಲಸ್ಟರ್ ರೋಲ್. ಲೆಟ್ಸ್ ಸೇ ಇದನ್ನು CL ರೋಲ್ ಅಂತ ಹಾಕ್ತೀನಿ. ಈ CL ರೋಲ್ ಕ್ರಿಯೇಟೇ ಮಾಡ್ತಾ ಇದ್ದೀನಲ್ಲ ನಾನು. ಓಕೆ, ಬಿಫೋರ್ ದ್ಯಾಟ್ ಲೆಟ್ಸ್ ಗೆಟ್ ಇಟ್. ಏನಿದೆ ಕ್ಲಸ್ಟರ್ ರೋಲ್ ಅಂತ ನೋಡೋಣ. kubectl ಗೆಟ್ ಕ್ಲಸ್ಟರ್ ರೋಲ್. ನೋಡಿ, ನನ್ನ ಹತ್ರ ಯಾವುದೇ ರೀತಿಯಾದಂತಹ ಇದು ತುಂಬ ಇದ್ದಾವೆ ಕ್ಲಸ್ಟರ್ ರೋಲ್ಸ್ಗಳು. ಇವೆಲ್ಲ ಕ್ಲಸ್ಟರ್ ರಿಲೇಟೆಡ್, ನಾಟ್ ವಿತ್ ನೇಮ್ ಸ್ಪೇಸ್ ಲೆವೆಲ್. ಆಯಿತಾ? ಇದು AWS ನೋಡ್ ಆಗಿರ್ಬೋದು, ಅಡ್ಮಿನ್, ಕ್ಲಸ್ಟರ್ ಅಡ್ಮಿನ್, ಎಡಿಟ್, ಆಯಿತಾ? ಈ ಥರ ತುಂಬ ಇದ್ದಾವೆ. ಓಕೆ, ಈಗ ನಾನೇನು ಮಾಡ್ತೀನಿ ಅಂದರೆ ನನ್ನ ಓನ್ ಕ್ಲಸ್ಟರ್ ರೋಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಸೊ ಇನ್ಸ್ಟೆಡ್ ಆಫ್ ಗೆಟ್ ಅಲ್ಲ, kubectl ಕ್ರಿಯೇಟ್ ಕ್ಲಸ್ಟರ್ ರೋಲ್. ಆಯಿತಾ? ಲೆಟ್ಸ್ ಸೇ ಇದನ್ನು CL ರೋಲ್ ಅಂತ ಹಾಕಿ -verb ಅಂತ ಹೇಳಿ ಆ ವರ್ಬಲ್ಲಿ ಗೆಟ್ ವರ್ಬ್ ಹಾಕ್ತಾ ಇದ್ದೀನಿ. ಗೆಟ್ ವರ್ಬ್ ಹಾಕಿ ಇಲ್ಲಿ ಗೆಟ್ ಲಿಸ್ಟ್ ಅಂದರೆ ಮಲ್ಟಿಪಲ್ ವರ್ಬ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಾಚ್. ಈಗ ರಿಸೋರ್ಸಸ್ಸು ಬರೀ ಪಾಡ್ನ ನೋಡೋಕ್ಕೆ ಮಾತ್ರನೇ ನಾನು ನಿಮಗೆ ಅಲೋ ಮಾಡ್ತಾ ಇದ್ದೀನಿ. ಆಯಿತಾ? ರಿಸೋರ್ಸ್ ಈಕ್ವಲ್ ಟು ಪಾಡ್. ಸೊ ಪಾಡ್ಸ್ ಅಂತ ಹಾಕಬೇಕು. ಇದಾಯಿತಾ? ಇದಾದಮೇಲೆ ನಾನೇನು ಮಾಡ್ತೀನಿ, kubectl ಗೆಟ್ ಕ್ಲಸ್ಟರ್ ರೋಲ್ ಅಂತ ಬಂದಾಗ ಇಲ್ಲಿ CL ರೋಲ್ ಅಂತ ಇರಬೇಕು. ಓಕೆ, ತುಂಬ ರೋಲ್ಗಳಿದ್ದಾವೆ. ಇಲ್ಲಿ ನೋಡಿ, ಇದು ನಾವು ಕ್ರಿಯೇಟ್ ಮಾಡಿದ ರೋಲ್. ಈಗ ಈ ರೋಲ್ನ ಕ್ರಿಯೇಟ್ ಮಾಡಿದ್ನಲ್ಲ, ಈ ರೋಲ್ನ ಕ್ರಿಯೇಟ್ ಮಾಡಿದ್ಮೇಲೆ ನಾನೇನು ಮಾಡ್ತೀನಿ, ಒಂದು ನಿಮಿಷ, kubectl ಡಿಸ್ಕ್ರೈಬ್ ಕ್ಲಸ್ಟರ್ ರೋಲ್. ಏನು ರೋಲ್ ನೇಮ್ ಬಂದ್ಬಿಟ್ಟು CL ರೋಲ್ ಅಲ್ಲ, CL ರೋಲ್ ಅಂತ ಹಾಕ್ತೀನಿ. ನೋಡಿ, ಈ ಥರ. ಸೊ ಸದ್ಯಕ್ಕೆ ಒಂದು ರೋಲ್ ಅಷ್ಟೇ, ಒಂದು ಪಾಲಿಸಿ ಅಷ್ಟೇ, ಇದೇನೂ ಇಲ್ಲ. ಆಯಿತಾ? ಈ ಪಾಲಿಸಿಯಲ್ಲಿ ಗೆಟ್ ಟು ಲಿಸ್ಟ್ ವಾಚ್ ಮಾತ್ರ ಆಗುತ್ತೆ, ನೋ ಡಿಲೀಟ್ ನಥಿಂಗ್. ಈಗ ರೋಲ್ ಬೈಂಡಿಂಗ್ ಮಾಡಬೇಕು ಅಂತಂದಾಗ ನಾನು ಹೇಗೆ ರೋಲ್ ಬೈಂಡಿಂಗ್ ಮಾಡ್ತೀನಿ ಅಂದರೆ, ಸೊ ಸೇಮ್ ಕಮಾಂಡನೇ. ಇವಾಗ kubectl ಕ್ರಿಯೇಟಾ, ಇದರಲ್ಲಿ ಕ್ಲಸ್ಟರ್ ರೋಲ್ ಬೈಂಡಿಂಗಾ. ಆಯಿತಾ? ಆವಾಗಲೇ ಕ್ಲಸ್ಟರ್ ರೋಲ್ ಅಂತ ಆಗ್ತದೆ, ಆವಾಗಲೇ ಜಸ್ಟ್ ರೋಲ್ ಬೈಂಡಿಂಗ್ ಅಂತ ಆಗ್ತದೆ, ಇವಾಗ ಕ್ಲಸ್ಟರ್ ರೋಲ್ ಬೈಂಡಿಂಗ್ ಅಂತ ಹಾಕ್ತಾ ಇದ್ದೀನಿ. ಸರಿನಾ? ಅದಾದಮೇಲೆ ನಾ ಹೇಳ್ತಾ ಇದ್ದೀನಿ, ಇದನ್ನ ಟೆಸ್ಟ್ ಕ್ಲಸ್ಟರ್ ಬೈಂಡಿಂಗ್ ಅಂತ ಏನೋ ಒಂದು ನೇಮ್ ಕೊಡ್ತಾ ಇದ್ದೀನಿ ಅಷ್ಟೇ. ಆಯಿತಾ? ನೆಕ್ಸ್ಟ್ ಲೈನಿಗೆ ಬರ್ತೀನಿ. ಇಲ್ಲಿ ಯಾವ ಕ್ಲಸ್ಟರ್ ರೋಲ್ ಐಫನ್ ಯಾವ ಕ್ಲಸ್ಟರ್ ರೋಲ್ಗೆ ನೀನು ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದೀಯಾ ಅಂದರೆ, ನನಗೆ ಈ CL ರೋಲ್ಗೆ ಅಟ್ಯಾಚ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಆ್ಯಕ್ಚುಲಿ ಈಕ್ವಲ್ಸ್ ಅಂತ ಬರಬೇಕು, ಈಕ್ವಲ್ಸ್ CL ರೋಲ್ ಬಂತ. ಆಮೇಲೆ ಯೂಸರ್ ಈಕ್ವಲ್ ಟು ಸಿಸ್ಟಮ್ ಅಕೌಂಟ್ಗೆ ನನಗೆ ಸೇಮ್ ಆವಾಗಲೇ ಸರ್ವಿಸ್ ಅಕೌಂಟ್ ಟೆಸ್ಟ್ ಎಸ್ಸೆ ಹಾಕೋದ್ನಲ್ಲ, ಡಿಫಾಲ್ಟ್ ಎಸ್ಸೆ. ಲೆಟ್ಸ್ ಗೋ ಬ್ಯಾಕ್ ಟು ಕ್ಲಾಡ್. ಈ ಕ್ಲಾಡಲ್ಲಿ ಇದಿದೆಲ್ಲ ಸೇಮ್ ಇದನ್ನೇ ತಗೊಳ್ತೀನಿ. ಸೇಮ್ ನೇಮ್ ಸ್ಪೇಸ್, ಬಟ್ ಕ್ಲಸ್ಟರ್ ಲೆವೆಲಿಂದ ಆಕ್ಸೆಸ್ ಮಾಡಲಿಕ್ಕೆ ಬೇಕು ನನಗೆ ಅಂತ ಹೇಳ್ತಾ ಇದ್ದೀನಿ. ಆಯಿತಾ?
ಸೊ ಟೆಸ್ಟ್ ಎಸ್ಸೆ ಅಂತ ಹಾಕಿದ್ದೀನಿ. ಸೊ ಈಗ ಟೆಸ್ಟ್ ಎಸ್ಸೆ ಆಯಿತು. ಇನ್ನೇನಾದರೂ ಮಿಸ್ಟೇಕ್ ಇದೆಯಾ? ಏನಿಲ್ಲ, ಡನ್. ಸೊ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನಾನು. ಕ್ರಿಯೇಟ್ ಮಾಡ್ಕೊಂಬಿಟ್ಟು ಕ್ಯೂಬ್ ಸಿ ಟಿ ಎಲ್ ಡಿಸ್ಕ್ರೈಬ್, ಓಕೆ, ಡಿಸ್ಕ್ರೈಬ್ ಈ ಕ್ಲಸ್ಟರ್ ರೋಲ್ ಬೈಂಡಿಂಗ್ನ ಡಿಸ್ಕ್ರೈಬ್ ಮಾಡಿ, ಇದನ್ನು ಡಿಸ್ಕ್ರೈಬ್ ಮಾಡಿದ್ರೆ ನೋಡಿ, ಈ ಸರ್ವಿಸ್ ಅಕೌಂಟ್ಗೆ ಇದೆ ಎಸ್ಸೆ, ಇದು ಡಿಫಾಲ್ಟ್ ನೇಮ್ ಸ್ಪೇಸ್ಗೆ ಎಲ್ಲನೂ ಕೂಡ, ಅಂದರೆ ಇದು ಸರ್ವಿಸ್ ಅಕೌಂಟ್, ಇದು ಡಿಫಾಲ್ಟ್ ನೇಮ್ ಸ್ಪೇಸ್, ಕ್ಲಸ್ಟರ್ ರೋಲ್ ಎಲ್ಲ ಕೂಡ ಕನೆಕ್ಟ್ ಆಗಿದೆ. ಸೊ ಈಗ ಟೆಸ್ಟ್ ಮಾಡಬೇಕಲ್ಲ ನಾನು ಸೆಟಪ್ಪು. ಟೆಸ್ಟ್ ಮಾಡಬೇಕಾದ್ರೆ ನಾನೇನು ಹೇಳ್ತೀನಿ, ಸೊ ಸೇಮ್ ಟೆಸ್ಟ್ನ ಸೆಟಪ್ ಮಾಡ್ತೀನಿ ನಾನು. ಅಂದರೆ ನನ್ನ ಎಂಟೈರ್ ಕ್ಲಸ್ಟರ್ಗೆ ನಾನು ಈಗ ಆಕ್ಸೆಸ್ ಕೊಟ್ಟಿದ್ದೀನಲ್ಲ, ಸೊ ಕಾಪಿ. ಈಗ ಇದರಲ್ಲಿ ಪಾಡ್ಗೆ ಆಕ್ಸೆಸ್ ಆಗಬೇಕು, ಆಗುತ್ತಾ ನೋಡೋಣ. ಓಕೆ, ಎಸ್, ಪಾಡ್ಗೆ ಕೂಡ ಆಕ್ಸೆಸ್ ಆಗ್ತಾ ಇದೆ. ಗುಡ್, ಲುಕಿಂಗ್ ಗುಡ್. ಈಗ ನಾನೇನು ಮಾಡ್ತೀನಿ ಅಂದರೆ ಐ ವಾಂಟೆಡ್ ಇಲ್ಲಿ ಈ ಡಿಫಾಲ್ಟ್ ಪಾರ್ಟ್ಸ್ ಇದೆಯಲ್ಲ, ಕಮ್ ಬ್ಯಾಕ್ ಟು ಪಾರ್ಟ್ಸ್. ಇನ್ಸ್ಟೆಡ್ ಆಫ್ ಪಾರ್ಟ್ಸ್ ಅಲ್ಲ, ನಾನು ಕ್ಯೂಬ್ ಸಿಸ್ಟಮಲ್ಲಿರುವಂತಹ ಪಾರ್ಟ್ಸ್ಗಳಿಗೆ ಆಕ್ಸೆಸ್, ಅಂದರೆ ನಾನು ಎಂಟೈರ್ ಕ್ಲಸ್ಟರ್ಗೆ ನಾನು ಆಕ್ಸೆಸ್ ಮಾಡಿದ್ದೀನಿ. ಇದೇ ನೇಮ್ ಸ್ಪೇಸಸಲ್ಲಿ ಕ್ಯೂಬ್ ಸಿಸ್ಟಮಲ್ಲಿರುವಂತಹ, ಓಕೆ, ಕ್ಯೂಬ್ ಸಿಸ್ಟಮಲ್ಲಿರುವಂತಹ ಪಾರ್ಟ್ಸ್ಗಳಿಗೆ ನಾನು ಆಕ್ಸೆಸ್ ಮಾಡಬೇಕು. ಎಂಟರ್. ನೋಡಿ, ಕ್ಯೂಬ್ ಸಿಸ್ಟಮಲ್ಲಿ ಏನೇನು ಪಾರ್ಟ್ಸ್ ಇದೆಯಲ್ಲ ಆ ಎಲ್ಲ ಪಾರ್ಟ್ಸ್ಗಳಿಗೂ ನಾನೀಗ ಆಕ್ಸೆಸ್ ಮಾಡಬಹುದು. ರೈಟ್. ಸೊ ಇವಾಗ ನಾನು ಎಂಟೈರ್ ಕ್ಲಸ್ಟರ್ ಲೆವೆಲಲ್ಲೇ ನಾನು ರೋಲ್ ಕೊಟ್ಬಿಟ್ಟಿದ್ದೀನಿ. ಸೊ ದಟ್ ಈ ಕ್ಲಸ್ಟರಲ್ಲಿರುವಂಥ ಎಲ್ಲ ಕಂಟೆಂಟ್ನು ಪಾರ್ಟ್ಸ್ಗಳನ್ನ ಜಸ್ಟ್ ರೀಡ್ ವಾಚ್ನ ಮಾತ್ರ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ಫಾರ್ ಎಕ್ಸಾಂಪಲ್ ನಾನು ಕ್ರಿಯೇಟ್ ಮಾಡೋಕ್ಕಾಗತ್ತಾ ನೋಡ್ತೀನಿ. ಸೊ ಓಕೆ, ಒಂದು ನಿಮಿಷ. ಓಕೆ, ದಿಸ್ ಈಸ್ ಮೈ ರೋಲ್. ಓಕೆ, ದಿಸ್ ಈಸ್ ಮೈ ರೋಲ್. Give me a command. Okay, give me a command to just create ಅಂತ ಹಾಕಿ, create a pod. ಓಕೆ, ಜಸ್ಟ್ ಕ್ರಿಯೇಟ್ ಅ ಪಾಡ್ ಅಂತ ಹಾಕ್ತೀನಿ. ಸೊ ಇವಾಗ ಈ ಪಾಡ್ನ ಯೂಸ್ ಮಾಡಿಕೊಂಡು ಡಿಸ್ಕ್ರೈಬ್ ಇರಲಿ, ದಟ್ಸ್ ಓಕೆ. ನೋಡಿ, ಈಗ ಟು ಲಿಸ್ಟ್ ಪಾಡ್ ನಾನೇನು ಹೇಳ್ತೀನಿ, ಈ ಸರ್ವಿಸ್ ಅಕೌಂಟ್ಗೆ ಲಿಸ್ಟ್ ಮಾಡ್ಲಿಕ್ಕೆ ಸಿಗುತ್ತಾ? ಎಸ್, ಲಿಸ್ಟ್ ಮಾಡ್ಲಿಕ್ಕೆ ಆಗುತ್ತೆ ಆ ಸರ್ವಿಸ್ ಅಕೌಂಟ್ ಯೂಸ್ ಮಾಡಿಕೊಂಡು. ಕ್ರಿಯೇಟ್ ಮಾಡ್ಲಿಕ್ಕಾಗತ್ತಾ? ನೋಡಿ, ಇಲ್ಲಿ ನೋಡಿ, ಲಿಸ್ಟ್ ಪಾಡ್, ಕ್ರಿಯೇಟ್ ಮಾಡಲಿಕ್ಕೆ ಈ ಸರ್ವಿಸ್ ಅಕೌಂಟ್ ಯೂಸ್ ಮಾಡಿಕೊಂಡು ಆಗೋದಿಲ್ಲ. ರೈಟ್, ಆಗೋದಿಲ್ಲ. ಸೊ ಅದಕ್ಕೆ ಇಫ್ ಯು ವಾಂಟೆಡ್ ಟು ಟೆಸ್ಟ್ ಇಟ್ ಅಲ್ಲ, ಇದರಲ್ಲಿ ನೋಡಿ, ಇದು ಡಿಫಾಲ್ಟ್ ನೇಮ್ ಸ್ಪೇಸ್. ಓಕೆ, ಈ ಥರ ನಾನು ಟ್ರೈ ವಿತ್ ಅ ಪಾಡ್. ಇವಾಗ 403 ಎರರ್ ಬರಬೇಕು ನನಗೆ. ಗೋ ಬ್ಯಾಕ್ ಇಲ್ಲಿಗೆ. ನೋಡಿ, ಪಾಡ್ ಈಸ್ ಫೋರ್ಬಿಡನ್, ಅಂದರೆ ಈ ಸರ್ವಿಸ್ ಅಕೌಂಟ್ ಯೂಸ್ ಮಾಡಿಕೊಂಡು ನಾನು ಐ ಕಾಂಟ್ ಕ್ರಿಯೇಟ್ ಅ ಪಾಡ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಇದು ನಮ್ಮ ಕ್ಲಸ್ಟರ್ ರೋಲ್ ಮತ್ತು ರೋಲ್, ಐ ಮೀನ್ ನಾರ್ಮಲ್ ಯೂಸರ್ಗೆ, ಅಂದರೆ ಲೈಕ್ ಫಸ್ಟ್ ರೋಲ್ ಬೈಂಡಿಂಗ್, ಆಮೇಲೆ ಕ್ಲಸ್ಟರ್ ರೋಲ್ ಬೈಂಡಿಂಗ್ನ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೇನೆ. ಸೊ ಇಷ್ಟು ಈ ಒಂದು ಸೆಕ್ಷನ್ಗೆ, ಈ ಸೆಕ್ಯೂರಿಟಿ ಪಾರ್ಟ್ಗೆ. ನೆಕ್ಸ್ಟ್ ನಾನೇನು ಮಾತಾಡ್ತೀನಿ ಅಂತ ಹೇಳಿದ್ರೆ ವ್ಯಾಲ್ಯೂ ಸ್ಟೋರೇಜ್ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಇಷ್ಟು ಈ ವಿಡಿಯೋಗೆ. ನೆಕ್ಸ್ಟ್ ಪಾರ್ಟ್ನ ನಾವೇನು ಮಾತಾಡೋಣ ಅಂದರೆ ಕಂಪ್ಲೀಟ್ ಸ್ಟೋರೇಜ್ನ ಬಗ್ಗೆ ಮಾತಾಡೋಣ. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಯಾಕೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಏನೇ ಪ್ರಾವಿಷನ್ ಮಾಡಿದ್ರು, ಎಸ್ಪೆಷಲಿ ಇನ್ ಕ್ಯೂಬರ್ನೆಟಿಸ್, ನಾವು ಈ ಎಂಟಿ ಡೈರೆಕ್ಟರೀಸ್ ಆಗಿರ್ಬೋದು, ಅಥವಾ ಎಸ್ಪೆಷಲಿ ಪರ್ಸಿಸ್ಟೆಂಟ್ ವ್ಯಾಲ್ಯೂಮ್ ಕ್ಲೈಮ್ಸ್ ಮತ್ತು EBS ವ್ಯಾಲ್ಯೂಮ್ ಹೆಂಗೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗ್ತೀವಿ ಇನ್ ನೆಕ್ಸ್ಟ್ ಸೆಷನ್ಸಲ್ಲಿ. ಅದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರೊಡಕ್ಷನ್ ಎನ್ವೈರ್ಮೆಂಟ್ಗೆ ಕಂಪೇರ್ ಮಾಡಿಕೊಂಡ್ರೆ. ಸೊ ಇಷ್ಟು ಈ ವಿಡಿಯೋಗೆ. ಸೊ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.